ಅಕ್ಕ ಏನಕ್ಕ ಎಷ್ಟು ದಿನ ಅಂತ ಹೀಗೆ ಕುಳಿತುತ್ತಾ ಇದ್ದಕ್ಕ ಅಕ್ಕ ಇಷ್ಟೊತ್ತು ಹೋದ್ರೆ ಮಾವು ಇನ್ನೂ ಬಂದಿಲ್ಲ ರಾತ್ರಿ ನೋಡಿದ್ರೆ ಒಂಬತ್ತಾಯ್ತು ಅಕ್ಕ ಸ್ವಲ್ಪನಾದ್ರೂ ಊಟ ಮಾಡುತ್ತೆ ಬಾ ಅಕ್ಕ ನನ್ನ ಮೈಯಲ್ಲಿ ಪೊಲೀಸರು ಯಾವಾಗ ಹಿಡಿದುಕೊಂಡು ಹೋದರು ಆಗಲೇ ನನ್ನ ಹಸುವಿನ ದಾಹ ಹಿಂಗೆ ಹೋಗಿದೆಯಮ್ಮ ಹಿಂಗೆ ಹೋಗಿದೆ ನಮ್ಮ ಮನೆತನದ ಮೇಲೆ ಕ್ಷಣ ಕ್ಷಣಕ್ಕೂ ಇಷ್ಟೊಂದು ಪುಂಡಾಟಿಗೆ ನಡೆಯುತ್ತಿದ್ದಾಗ ಈ ನಮ್ಮ ಮನೆತನದ ಬಾಧೆಯನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ ಅಮ್ಮ ಹೇಗೆ ಸಹಿಸಿಕೊಳ್ಳಲಿ ಅಕ್ಕ ಹೇಗಾದ್ರೂ ಮಾಡಿ ನಾವು ಸಹಿಸಿಕೊಳ್ಳಲೇಬೇಕು ಅಕ್ಕ ಆ ಬ್ರಹ್ಮನ ಮನೆ ಬರಲು ಇಲ್ಲಿಗಿಂತ ಈ ರೀತಿ ಬರೆದಿರುವಾಗ ಯಾರೇನು ಮಾಡೋದಕ್ಕ ಯಾರೇನು ಮಾಡೋದು ಅಕ್ಕ ಅದನ್ನ ಅನ್ಭವಿಸುವುದು ನಮ್ಮ ಕರ್ಮ ಅಕ್ಕ ಅದು ನಮ್ಮ ಕರ್ತವ್ಯ ಯಾವುದು ಸತ್ಯ ಯಾವುದು ಧರ್ಮ ಯಾವುದು ನ್ಯಾಯ ಯಾವುದು ನೀತಿ ನನಗೊಂದು ತಿಳಿಯದಾಗಿದೆಯಮ್ಮ ಸತ್ಯದ ಹೋರಾಟದಲ್ಲಿ ಕತ್ತಲೆ ತುಂಬಿಕೊಂಡು ಹೋಗಿದೆ ಶಿವ ಶಕ್ತಿಯರ ಹೋರಾಟದಲ್ಲಿ ಈ ಗಂಗೆ ಯಮುನೆಯ ಬಾಳು ಕಾರ್ಗತ್ತಲಲ್ಲಿ ತುಂಬಿ ಹೋಗಿದೆಯಲ್ಲ ಕಾರ್ಗತ್ತಲಲ್ಲಿ ತುಂಬಿ ಹೋಗಿದೆ ಕಾರ್ಕೋಟಕ್ಕೆ ವಿಷವೇ ತುಂಬಿದೆ ನಮ್ಮ ಬಾಳಿನಲ್ಲಿ ಅಂದಾಗ ಇನ್ನೆಂದು ಸಿಗುವುದು ನಮಗೆ ಅಮೃತದ ಧಾರೆ ಅಕ್ಕ ಸಮುದ್ರವನ್ನು ಮತನ ಮಾಡಿ ಒಂದಿಲ್ಲ ಒಂದು ದಿನ ಆ ಶ್ರೀಹರಿ ವಿಷಯನ್ನು ಕುಡಿದು ಅಮೃತ ನೀಡಲು ಬಂದೇ ಬರ್ತಾರಕ್ಕ ನಮ್ಮ ಬಾಳಿನಲ್ಲಿ ಅಕ್ಕ ನೀನು ಸಮಾಧಾನ ಮಾಡಿಕೋ ಸಮಾಧಾನ ಮಾಡಿಕೋ ಸಮಾಧಾನ ನನ್ನ ತಂಗಿಯನ್ನು ಬಲತ್ಕಾರ ಮಾಡಿ ಸಾಯಿಸಿದಾಗ ಮಾಡಿಕೊಂಡೆ ಸಮಾಧಾನ ನನ್ನ ಪತಿಯ ಕಣ್ಣು ಕಿತ್ತು ಅವರಿಗೆ ಮೈ ಮೇಲೆ ಸಿಕ್ಕಂತೆ ಬರೆ ಇಳದಾಗ ಮಾಡಿಕೊಂಡೆ ಸಮಾಧಾನ ನನ್ನ ಮೈದುನ ನನ್ನನ್ನು ಹೆತ್ತ ತಾಯಿಗಿಂತಲ ಹೆಚ್ಚಾಗಿ ಅಂಥವನನ್ನು ಜೈಲಿಗೆ ತೆಗೆದುಕೊಂಡು ಹೋದಾಗ ಮಾಡಿಕೊಂಡೆ ಸಮಾಧಾನ ಇಷ್ಟೆಲ್ಲ ಆದ್ರೂ ಪಾಪ ಬೇರುದ್ರೇಗೌಡ ಕ್ಷಣ ಕ್ಷಣಕ್ಕೂ ನಮ್ಮ ಮೇಲೆ ಹಾಗೆ ಸಾಧಿಸಲು ನಮ್ಮ ವಂಶವನ್ನೇ ನಿರ್ವಂಶ ಮಾಡಲು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ತಂಗಿ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಅಕ್ಕ ಹೇಗಾದ್ರೆ ನೀವೇ ಇಷ್ಟು ಕಣ್ಣೀರಲ್ಲಿ ಕೈ ತೊಳೆದು ಕಷ್ಟ ಪಡ್ತಾ ಇದ್ರಿ ಸಣ್ಣವಾದ ನಟ್ಪಡೇನು ಅಕ್ಕ ನಟ್ಪಡೇನು ಅಕ್ಕ ನೀವು ನನಗೆ ಬುದ್ಧಿ ಹೇಳ್ಬೇಕು ಅಂತ ಅರ್ಥದಲ್ಲಿ ಕಣ್ಣೀರ ಹಾಕುತ್ತಾ ಕೂತಾ ಇದ್ದೀರಲ್ಲ ಅಕ್ಕ ಅಕ್ಕ ನಿನಗಿಂತ ಅಷ್ಟುಪಟ್ಟು ಕಷ್ಟ ನನಗೂ ಇದೆ ಅಕ್ಕ ನನಗೂ ಇದೆ ಆದ್ರೆ ಸಣ್ಣೋಳು ಇದ್ದಾಗಿ ನನ್ನ ಅಣ್ಣ ಮೈ ಬಿಟ್ಟು ಹೋದ ಇನ್ನು ನನಗೆ ಬುದ್ಧಿ ಬಂದಿದ್ದಿಲ್ಲ ಆವಾಗ್ಲೇ ನನ್ನ ತಂದೆಯ ಕೊಲೆ ಆಯಿತು ಆದ್ರೆ ಈ ಹೆಣ್ಣು ಮದುವಾಗಿ ಬಂದು ಗಂಡನ ಸುಖ ಸಂತೋಷ ಕಾಣದೆ ಇರುವಾಗ ಆ ನನ್ನ ಗಂಡ ಸೆರೆಮನೆಗೆ ಹೋದ ಈ ಕಷ್ಟವನ್ನು ಯಾರಿಂದ ಹೇಳ್ಕೊಳ್ಳಕ್ಕ ಯಾರ ಮುಂದೆ ಹೇಳ್ಕೊಳ್ಳಿ ಹೋಗಲಿ ಬಿಡಮ್ಮ ನಾವು ಹೀಗೆ ನಿಂತಲ್ಲಿ ಆ ಕಂತುವಿನ ರಾಯನ ಕಾಟಕ್ಕೆ ಆಗುತ್ತೆ ನಡೆಯಮ್ಮ ನಡೆ ಒಳಗಡೆ ಹೋಗಿ
ಯಮುನಾ ಈಗ ಬಂದ್ರ ಸ್ವಾಮಿ ಮಾವ, ಈಗ ಬಂದ್ರ ಮಾವ. ಬೆಂಕಿ ಹಚ್ಚಿರಿ ಸ್ವಾಮಿ ಮಾಮ ಎಂಬ ಶಬ್ದಕ್ಕೆ. ಮನೆಯಲ್ಲಿ ಎಲ್ಲರೂ ಮಸನವಾದರೆಂಬಂತೆ ಬಂಡ ರಂಡೆಯರಂತೆ ನಿಮ್ಮ ಕಾಮದಾಟ ಆಡುತ್ತಿರುವಿರಾ? ಸ್ವಾಮಿ, ದಯವಿಟ್ಟು ಅಂತ ಮಾತನಾಡಬೇಕು. ಜಲ, ಗಂಗೆ, ಯಮುನಿಯಷ್ಟೇ ಪವಿತ್ರವಾದ ಹೆಣ್ಣುಗಳು ನಾವು. ಅಂದಾಗ ನಮ್ಮ ಹೃದಯದಲ್ಲಿ ಯಾವತ್ತೂ ಕಲಂಕವಿಲ್ಲ ಸ್ವಾಮಿ. ದಯವಿಟ್ಟು ನಮ್ಮ ಪವಿತ್ರತೆಗೆ ನಾವು ಯಾವತ್ತೂ ಕುಂದು ತಂದಿಲ್ಲ ಸ್ವಾಮಿ. ನನ್ನ ಪಾದ ಮುಟ್ಟದಿರು ಬೇಸಿ ಹಣ್ಣೆ ಪವಿತ್ರ ಗಂಗೆ ಎಂದು ನನ್ನ ಕಣ್ಣೆದುರಿನಲ್ಲಿ ಎಂದು ನೀವು ಮಿಂಡರನ್ನು ಕೂಡಿ ಬಂಡತನದ ಮುಸುಕಾಕಿ ಮೂಳದನ ಮಾಡುತ್ತಿರುವಿರಾ? ತಂದೆ ತಾಯಿಗಳನ್ನ ತಪ್ಪಲಿರಂತೆ ನಿಮ್ಮನ್ನು ಮದುವೆ ಆದರೆ ಇವತ್ತು ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟಿರಿ ನಮಗೆ. ಹೇಳು, ಯಾರವರು ನಿಮ್ಮ ಪ್ರಿಯಕರರು? ಏನಿದು ನೀವು ಮಾತಾಡೋ ಮಾತು? ಏನು ಮಾವ ಇದು? ಏನು ಅರೆಯದ ಹೆಣ್ಣು ಮಕ್ಕಳಿಗೆ ನಿಮ್ಮ ಪ್ರಿಯಕರ ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು ಮಾವ? ನಾವು ಏನು ಹೇಳಬೇಕು? ಗೊತ್ತಿಲ್ಲವೆಂದು ಗಟ್ಟಿನಾಟ ಆಡಿ ನಿಪ್ಪತ್ತರಿಕೆ ಮಾಡಿಬಿಟ್ರಿ ನನ್ನ ಮನೆಯ ಜ್ಯೋತಿಯನ್ನು. ಈಗ ನನ್ನ ತಮ್ಮನ ಮನದಿಯಾಗಿ ಬಂದ ನೀನು ಕಣ್ಣಲ್ಲಿ ಮಣ್ಣೆರಚಿ ಗಂಡ ಬಿಟ್ಟ ಕೈಯಾಳಿಯಂತೆ ಬಂಡದನ ಮುಸುಕಾಕಿ ಸೂಳ್ಯರಾಗಿ ತಿರುಗುತ್ತಿದ್ದೀರಿ. ನನ್ನ ರೈತ ಮಣ್ಣದ ಮರ್ಯಾದೆಯನ್ನು ಕಳೆದು ಬಿಟ್ಟಿರಿ. ಹತ್ತಿರ ವಂಶದಲ್ಲಿ ಹುಟ್ಟಿಲ್ಲ ಮಾವ ಈ ಗರತಿಯರು. ನಮ್ಮ ಗರತರಿಗೆ ಎಂದು ಬಶೆ ಬಳುವುದಿಲ್ಲ ಮಾವು, ಎಂದು ಬಶೆ ಬಳುವುದಿಲ್ಲ. ಆದ್ರೆ ಸೀತಾ ಮತ್ತೆ ಮೇಲೆ ಕಣ್ಣು ಹಾಕಿದ ದುಶ್ಯಾಸನ ಆ ರಾಮನ ಹಾಳಾಗಿ ಹೋದ್ರು. ಹಾಗೆ ಈ ಗಂಗೆ ಯಮುನಿಯ ಬಾಳಿನಲ್ಲಿ ನೀವೆಷ್ಟು ನಮ್ಮ ಮೇಲೆ ಆಲೋಚನೆ ಹಾಕಿಕೊಂಡಿದ್ದು ಅದನ್ನು ತಿರಸ್ಕರಿಸಿ ಮಾವ, ತಿರಸ್ಕರಿಸಿ. ಆ ಗಂಗೆ ಅಷ್ಟೇ ಪವಿತ್ರತರು ಮಾವ, ನಾವು ಆ ಗಂಗೆ ಅಷ್ಟೇ ಪವಿತ್ರತರು. ಯಮುನಾ ಹತ್ತು ಬಿದ್ದಿದರು ಬಣ್ಣದ ಮಾತನ್ನು ನಾನು ನಂಬಲಾರೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡೆಂದರಂತೆ ನನಗೆ ಉತ್ತರ ಕೊಡುತ್ತಿರುವಾಗ ನೀ ಯಾವ ಜಾತಿಯ ಹೆಣ್ಣು? ಕೊಡು ಗಂಗಾ, ನಿನ್ನ ತಂಗಿ ನೀಡಿದ ಈ ಪ್ರಶ್ನೆಗೆ ಉತ್ತರವನ್ನು ಕೊಡು. ರಾವಣನ ಹೆಂಡತಿ ಮಹಾಸತಿ ಮಂಡೋದರಿಯಂತೆ ನೀನು, ನಾವು ರಾವಣರಂತೆ. ಯಾವುದು ಸತ್ಯ, ಯಾವುದು ಸುಳ್ಳು? ಹೇಳು ಗಂಗಾ, ಹೇಳು. ಸ್ವಾಮಿ, ಕಾಮಿನಿಯಾದವನ ಕಣ್ಣಿಗೆ ಜಗತ್ತೆಲ್ಲ ಹಳದಿಯಾಗಿ ಕಾಣುವಂತೆ ನಿಮ್ಮ ಕಣ್ಣಿಗೆ ನಾವೀಗ ದಾರಿ ತಪ್ಪಿದವರಂತೆ ಕಾಣಿಸ್ತಾ ಇದ್ದೀವಿ. ಸುಖವಿ ಎಂದೆ ಹುಚ್ಚ ಗಂಡ ನೆನೆಸಿಕೊಂಡ ಭರಮರೆಡ್ಡಿ ಮಲ್ಲಮ್ಮನ ಸತ್ಯಕ್ಕಾಗಿ ಮೆಚ್ಚಿಕೊಂಡ. ಹಾಗೆ ಆ ಸೀತಾ ಮಾತೆಯನ್ನು ರಾಮ ಮೆಚ್ಚಿಕೊಂಡ. ಹಾಗೆ ಭಾನುಮತಿಯನ್ನು ಆ ದುರ್ಯೋಧನ ತಪ್ಪಿಕೊಂಡ. ಅಂದಾಗ ನೀವು ಉಂಡು ಬಿಟ್ಟ ಈ ಮಡಿಕೆಯಲ್ಲಿ ನಾವು ಎಂದಿಗೂ ಕಲಂಕ ತಂದಿಲ್ಲ ಸ್ವಾಮಿ, ಕಲಂಕ ನಿಜಗರತಿ ಭಾರತೀಯರು ಸ್ವಾಮಿ, ಇವರು ನಿಜಗರತಿ ಭಾರತೀಯರು. ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು.
ಎಂದು ಆ ಶಬ್ದವನ್ನು. ಏಕೆಂದರೆ ಅದು ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತದೆ. ಗಂಗಾ, ಗಂಡನೇ ದೇವರನೆಂದು ನಂಬಿದ ನೀನು ಇಂದು ದೆವ್ವಕ್ಕೆ ಹೋಲಿಸಿದೆಯಲ್ಲ, ಹೇಗೆ ತಾಳಲಿ ಈ ಪಾಪವನ್ನು? ಒಂದು ಕಡೆ ತಮ್ಮ ಜೈಲು ಸೇರಿದ, ಇನ್ನೊಂದು ಕಡೆ ನಿಮ್ಮ ಈ ಚೆಲ್ಲಾಟದ ತಾಪ. ಈ ಪಾಪ ತಗುಲುವ ಮುನ್ನ ಒಂದು ತೊಟ್ಟು ವಿಷವಾಗಿ ಕೊಂದಿದ್ದರೆ ಸಂತೋಷವಾಗಿ ಸಾಯುತ್ತಿದ್ದೇನೆ ಗಂಗಾ, ಸಂತೋಷವಾಗಿ ಸಾಯುತ್ತಿದ್ದೆ. ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನೀವು ಉಂಡ ಕೈ ತೊಳೆದ ಈ ಮಡಿಕೆಯಲ್ಲಿ ಯಾವತ್ತೋ ಎಂತ ಮಾತನಾಡ್ತಾ ಇದ್ದೀರಾ ಮಾವ, ಎಂತ ಮಾತನಾಡ್ತಾ ಇದ್ದೀರಾ? ಇನ್ನು ಕರೆ ಅದಿರಿ ತಾಯರೇ ಈ ಪಾಪಿಗೆ ಮಾವಾಸ ಎಂದು. ಇದು ಕಷ್ಟದಿಂದ ಬೆಳೆದ ದೇಹ, ಇದು ಕಷ್ಟದಲ್ಲಿಯೇ ಹೋಗುವುದು. ಇದು ರೈತನ ಬಾಳು ಬರೀ ಕಣ್ಣೀರಿನ ಗೋಳಾಗಿಯೇ ಹೋಗುವುದು. ಅದನ್ನು ತಡೆಯುವ ಶಕ್ತಿ ನಿಮ್ಮಲ್ಲಿ ಇದ್ದಿದ್ದರೆ ಆ ಹರಿಶ್ಚಂದ್ರನ ಸಾಕ್ಷಿಯಾಗಿ ಹೇಳುತ್ತಿದ್ದೀರಿ ನಾವು ಪತಿಹೃದಯರೆಂದು. ನಿಜ ಸ್ವಾಮಿ, ನಿಜ. ನಿಮ್ಮ ಪಾದ ಸಾಕ್ಷಿಯಾಗಿ ನೀವು ಒಂದು ಕೈ ತೊಳೆದ ಈ ಮಡಿಕೆಗೆ ನಾವು ಯಾವತ್ತೂ ಕಲಂಕ ತಂದಿಲ್ಲ ಸ್ವಾಮಿ, ಯಾವತ್ತೂ ಕಲಂಕ ಗಂಗಾ, ಗರತಿ ನಾನೆಂದು ಗರಿಗೆಳರಿ ಗೋರಿಗೆಳೆಯಬೇಡ ಈ ಪಾಪದ ಪಿಂಡವನ್ನು. ನಿನ್ನ ಮಾತಿನಂತೆ ಕೇಳಿ ಸೂಳೆಯರು ಹಾಕಿದ್ದಾರೆ ಸೂಳೆಯರ ಪಟ್ಟವನ್ನು. ನಿನ್ನಂತ ಗರತಿಯರು ಗಂಡನೇ ದೇವರನೆಂದು ಮಿಂಡನ ಕೈ ಹಿಡಿದು ತಿರುಗುತ್ತಿದ್ದಾರೆ ಈ ಸಮಾಜದಲ್ಲಿ. ನಿನ್ನನ್ನೇ ಮದುವೆಯಾಗುವನೆಂದು ಮಾತು ಕೊಟ್ಟು ಮೈ ಒಪ್ಪಿಸಿ ಮತ್ತೊಬ್ಬನ ಜೊತೆ ತಿರುಗುತ್ತಿದ್ದಾರೆ ಈ ನಿನ್ನಂತ ಗರತಿಯರು. ಹಣದಾಸೆಗಾಗಿ ಬೆನ್ನತ್ತಿ ಕುತ್ತಿಗೆಯ ಕಟ್ಟಿದ ತಾಳೆಯನ್ನು ಕಿತ್ತು ಬಿಸಾಕಿ ತಿರುಗುತ್ತಿದ್ದಾರೆ ನಿನ್ನಂತ ಗರತಿಯರು. ಹೆಂಡತಿ ಮಾಡುತ್ತಿರುವ ಹೀನ ಕೃತ್ಯವನ್ನು ಕಣ್ಣಾರೆ ಕಂಡರು, ಪ್ರತ್ಯಕ್ಷ ಕಂಡರು, ಪ್ರಮಾಣಿಸಿ ನೋಡೆಂದರಂತೆ. ನನ್ನ ಕಣ್ಣಿಗೆ ಮಣ್ಣೆರಚಿ ನಾ ಮಹಾಗರತಿ ಎಂದು ಹೇಳುತ್ತಿರುವೆಲ್ಲ ಗಂಗಾ, ಹೇಳು ನೀ ಯಾವ ಜಾತಿಯ ಗರತಿ? ನೀನು ನನ್ನ ಹೆಂಡತಿ ಅಲ್ಲ, ಗಂಡನ ಕೊಲ್ಲುವ ಸೂಳೆಯರು. ಈ ರೈತನ ಬಾಳು ಬರೀ ಕಣ್ಣೀರಿನ ಗೋಳಾಗೇ ಹೋಗುವುದು. ನೋಡಿ ಸ್ವಾಮಿ, ನಮ್ಮ ಶೀಲದ ಬಗ್ಗೆ ನಿಮಗೆ ಸಂಶಯ ಇರ್ತಿದೆ. ಆದಲ್ಲಿ ನಮ್ಮ ಕತ್ತು ಹಿಡಿದುಕೊಂಡು ಸ್ವಾಮಿ, ಹೀಗೇಕೆ ಸ್ವಾಮಿ ಸ್ವಾಮಿ ಎಂದು ಪದೇ ಪದೇ ಬಡಿದುಕೊಳ್ಳುತ್ತಿರುವಿರ? ನೀ ಈ ರೀತಿ ಅಳುತ್ತಾ ಕುಳಿತರೆ ನಾನೇನೆಂದು ಉತ್ತರಿಸಲಿ? ನಿನ್ನ ಸ್ವಾಮಿ ಬಹುದೂರ ಹೋಗಿಬಿಟ್ಟ. ಮಾವ, ಗಂಡಂದರಿಗೆ ಬೇಡದ ಈ ಹೆಣ್ಣು ಮಕ್ಕಳು ಈ ಬಣ್ಣ ಸಮಾಜಕ್ಕೂ ಬೇಡ ಮಾವ, ಈ ಬಣ್ಣ ಸಮಾಜಕ್ಕೂ ಬೇಡ. ತಂದೆಯ ಸ್ಥಾನದಲ್ಲಿ ನಿಂತ ನೀವು ನಿಮ್ಮ ಕೈಯಾರ ನಮ್ಮ ಕಟ್ಟೆಚ್ಚಿಗೆ ಕೊಟ್ಟು ಬಿಡಿ ಮಾವ, ಕಟ್ಟೆಚ್ಚಿಗೆ ಕೊಟ್ಟು. ಬೇಡ ತಾಯಿ, ಬೇಡ. ನೀವಿನ್ನು ಈ ಪಾಪಿ ಮುಖವನ್ನು ನೋಡಬೇಡಿ. ನಾನು ನನ್ನ ಸ್ಥಳಕ್ಕೆ ಹೋಗಿಬಿಡುತ್ತೇನೆ. ಮಾವ, ತಿಳ್ಕೊಳ್ಳಿ ಮಾವ.
ನನಗೆ ಸುಖ ಸಿಗಲಿಲ್ಲ. ನಾನು ಕೂಡ ನೀರು ಬಾಳೆ ಅಂತೀನಿ. ಇನ್ ನೀರು ನನ್ನ ನೀರಂತ ಹೆಂಗಾರ ಸಾಫ್ ಮಾಡ್ಲೇವ ಅಂತೀನಿ. ಏನ ನೀರ್ ಸಾಕ್ ಮಾಡು ನಾರ್ಯ ಸೂರ್ಯಪಾನ ತೆನ್ಯಾಗ ನಾವಾರಿ ಮುಖ ಮಾಡ್ಕೊಂಡ ಯಾರು ಹುಡುಕಾತಿ ಹರೇ ಹುಡುಗರು ಬೇಕನ ಕುಂತಾರ ಇಲ್ಲ ಹುಡಿ ಕೊಡ್ತಾನ ಹುಡುಕೊಡು ಮುಡುಕ ಬಾಯ ಅವನ ಅಲ್ಲ ಇವ್ರಾಗ ಎಂತ ಕಾಣಿಸುತ್ತ ನನಗೆ ಗೊತ್ತಿಲ್ಲ ಅಂತೀನಿ. ಒಂದ್ ಸೈಟ್ ನೀರ್ ಬಿಡೋದು ಕಿಮ್ಮತ್ತೆ ಮತ್ತೆ ಒಳ್ಳೆದ ಬಗ್ರ ಮಾತಾಡ್ತೀಯಲ್ಲ ನೀನು. ಚೈನ್ಯ ಬ್ಯಾರೆ ಯಾವ್ದಾರ ಮುಂದ್ ಮಾತಾಡಿದಂಗ ಪಾಂಪ್ ಹೊಡಿ ಸುದ್ದಿ ನಾನು ಮುಂದ್ ಮಾತಾಡ್ಬಾಡ್ಲಿ. ನಾ ಜರ ಪಾಂಪ್ ಹೊಡ್ಯಾಕ ಶುರು ಮಾಡ್ರ ನೀನು ಕೊಡ ತುಂಬೆ ಕಂಡದ ಮ್ಯಾಗ ಆಯ್ತು ನೀರ್ ಬಂದ್ರು ಬಿಡು ಪೈಕಿ ನಾ ಅಷ್ಟು ಸರಿ ಪಾಪ ಹೊಡೆದ್ರೊಳಗ ಒಲ್ಲೆ ಮಾರಾಯ ಅವ ಚಂದಲ್ಲ ಮೊದಲು ಬೆರಿಕೆದಾನ ನೀನು ಕೊಡಕೋದು ಪಾಂಪ್ ಹೊಡಿದ್ ನೋಡಿದ ಅಂದ್ರ ನನ್ನ ಚಡಿ ಗುಮ್ಮೆ ಅವ್ ನನ್ನ ಮಣ್ಣು ಸುದ್ದಿ ತಗೊಂಡ್ ನನಗ ಸುಟ್ಟು ಕಳಿಸ್ತಾನ. ಯಾವ ಬೇಕಾಗೈತದ ಹಂಗಾದ್ರೆ ನನ್ನ ಕೊಡಕ್ಕೆ ಇವತ್ತು ನೀನ ಪಂಪ್ ಹೊಡಿತೀಯ? ಅವನ ಕಡೆ ಹಟ್ಟು ತಾಕತ್ತಿದ್ರ ನಾ ಯಾಕೆ ನಿನ್ನ ಪಂಪ್ ಹೊಡಿ ಅಂದ್ಯೋ? ಮಾತಾಡಂದ್ರ ಊರ್ ತುಂಬಾ ಮಾತಾಡ್ತಾನ ಅಂದ್ರ ಅವನಂತಲ್ಲ ಕೆಪಾಸಿಟಿನೇ ಇಲ್ಲನ. ಅವನ್ ತೆಗಿತಿದ್ರ ನಾ ಯಾಕೆ ಹಿಂಗಿರ್ತಿದ್ದೆ? ನಾನು ಕೂಡ ಒಂದು ಸೋಣ ನೀರ್ ಅಂತ ಬಿಟ್ಟಿದ್ರು ಇಟ್ಟಿಟ್ಟ ಬೆಳೆ ಸದ್ಯ ಬೆಳೆ ಅಂತಾವ. ಅವ ನೀ ತಟಕ್ ಬೆಳೆ ಹೊಡೆದ 100 ವರ್ಷದ ಮಕ್ಕಳ ತೇಗ್ತಿರ್ತಾನೋ. ನನ್ನ ಕೊಡಕ್ಕೆ ಯಾವಾಗ ನೀರು ತುಂಬತೈತಿ ಓ ಡಾಕ್ಟ್ರ ಅಂತೀನಿ. ನೋಡ್ತೇನಿ ನೀನು ಬಂಗಾರ ಅಂತ ಕೊಡಕ ನಾ ಪಂಪ್ ಹೊಡ್ಯಾಕ ರೆಡಿ. ಆ ಚೆನ್ನನಾಶ ಪಂಪ್ ಹೊಡಿತೀನಿ ನೀನು ಕೂಡ ತಪ್ಪು ಮಾಡ್ತೀನಿ ಅಂತ ನನಗೆ ಕೂಡ ಹತ್ಲಾಗ ಹೋದ್ರ ನಾ ಏನ ಮಾಡ್ಲಿ? ಅಂತ ತಪ್ಪು ಮಾಡಕ್ ನಾ ಯಾಕೆ ಹೋಗ್ಲಿ? ನಾ ಒಂದ್ಸಲ ನಮ್ ಕೈ ಹಿಡಿದ್ನಂದ್ರ ಬಿಡು ಮಾತ ಇಲ್ಲ. ನೀನು ಕೂಡ ನಿನ್ನ ಹತ್ರನೇ ಇರ್ಲಿ. ನೀ ಯಾವಾಗ ಕರಿತಿಲ್ಲ ಅವಾಗ ಬಂದ ಪಂಪ್ ಹೊಡ್ಬೇಕನ್ನ ಪಂಪ್ ಹೊಡೆದ ಮುಗಿದ ಮ್ಯಾಲ ಒಂದ್ ಮೂತ್ ಕೊಟ್ಬೇಕನ್ನ. ಎಷ್ಟು ಒಳ್ಳೆಯಲ್ಲಿ ಮನಸ್ಸೈತಿ ಗೊತ್ತಿರ್ಲಿಲ್ಲ ನನ್ ಡಾಕ್ಟರ್ ಬಸು ಮಾಮ. ಇನ್ನೊಬ್ರಪ್ನಾಗ ಬರ್ಲ ನಾಟಕ ಮಾಡು ಕೋರಿ ಬಾರಿ ನಗಿಸಿ ತೋರಿಸುತ್ತಾಗಿರಿ ಹುಡುಗರು ಹಾರಿ ಜಾತ್ರಿ ಮಾಡಲು ನವ ಜಾತ್ರಿ.
ಜಾತಿ ಬರ್ಬೇಕಾರ ನಾನು ಕೂಡ ನೀನು ಪಾಪ ಹೊಡಿ ನಡಿ ಚಲೋ ಇನ್ನುಳಿಯಲಾರದು ನಿನ್ನ ಈ ಮನೆಯ ಕೀರುತಿ. ಈ ಗೌಡನ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿರುವ ಈ ನಿನ್ನ ಸಂಸಾರವನ್ನು ಆ ನಾಗ ಕಾಲದಿಂದ ಬಂಡೆಗಲ್ಲಾಗಿ ನಿರ್ಮಿಸುವೆ. ಒಂದೇ ಹೊಡೆಯಕ್ಕೆ ಅಗಲಿಸುವೆ ನಿನ್ನ ಹೆಂಡತಿ ಅತ್ತಿಗೆಯನ್ನು. ಆದರೆ ಲೇ ಶಕ್ತಿ, ನೀನು ಜೈಲಿನಿಂದ ಬಿಡುಗಡೆಯಾಗಿ ಬರುವಾಗಿ ನಿನ್ನಣ್ಣನ ಕತೆ ಮುಗಿಸಿ ರಂಬೆ ಊರಸಿ ಅಂತಿರುವ ನಿನ್ನ ಹೆಂಡತಿ ಅತ್ತಿಗೆಯರನ್ನು ಶೀಲಗರಿಸಿ ನಿನ್ನ ಆಸ್ತಿಯನ್ನು ಎತ್ತಾಕದಿದ್ದರೆ ಸುತ್ತ 20 ಹಳ್ಳಿಯ ದೊಡ್ಡದಲ್ಲಿ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ.
ಕಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಳತಿ ಮೊಸರುಗಳಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಆಟೈತು ಆಹ್ವಾನ ಕೊಡಬ್ಯಾಡ್ರಿ ನಮಗೆಟ್ಟವು ಎತ್ತೈತಿ ಧಡಕನ್ನು ನಮಗೂ ಏನ ಇದ್ರು ಮನೆ ಊಟ ತಿನ್ನಂಗಿಲ್ಲ ಹೊರಗ ಗುಣಕನ್ನು ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಯಾಕೆ ಬಡುಕು ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳಕೊಂಡು ಹೋಗ್ತಾಳ ಎದಿ ಹತ್ತರ ಯಾಕೆ ಬಡತಿ ಏದುಸರ ಯಾಕೆ ಬಿಡುತ್ತಿ ಅಲಿ ಹತ್ತರ ಯಾಕೆ ಜಿಗಿತಿ ಕಿವಿ ಹತ್ತರ ಯಾಕೆ ನಗತಿ ಆಡಿ ಬೆಳಕು ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಏನ್ಲಿ ಅದು ಮಣ್ಣಿಗೆ ಹಾಕೊಂಡು ನೋಡ್ತಾ ಇರೋದು ನೋಡಾಕ್ ಬಂದಿಲ್ರಿ ಅವ್ರ ಮಾಡಾಕ್ ಬಂದಲ್ರಿ ಏನ್ಲಿ ಅದು ಮಾಡೋದು ಈಗಂದ್ರೆ ಈಗ ಪಚ್ಚಿ ಹಾಕ್ಬಿಡ್ತೇನೆ ಸೀಟಿಗೆ ಹೇಳ್ಬಾರ್ದು ಕಾಳನ ಅವ್ರ ಮೈಯಾಗ ಆರಾಮಿಲ್ಲ ಅಂತ ಮೈನಿ ಗೌರ್ ಹೇಳಿ ಕಳ್ಸಿರ ಅದಕ್ಕೆ ಮಾಡಿ ಹೋಗಕ್ ಬಂದನ ಅವರಿಂದ ಸೆಕ್ಸ್ ವಿಚಾರ ಸಿಗ್ತಾರೇನು ಹುಟ್ಟು ಮುಂದೇನ ಏ ಡಾಕ್ಟರ ಅವಳ ಸೀದಾ ಹೋಗಿ ಸರಿಯಾಗಿ ಮಾಡ್ರಪ್ಪ ಗಲಾಟೆ ಆದ್ರಿ ಅದಕ್ಕೆ ಏನ್ ತೋರಿ ಅಪ್ಪ ಏ ಡಾಕ್ಟರ ಗೌರ್ ಎಷ್ಟು ಹೇಳ್ತಾರ ಕೇಳು ಅವಿವೇಕಿ ಏ ಡಾಕ್ಟರ ಗೌರ್ ಹೇಳೋ ಮಾತನ್ನ ನಾನು ಹೇಳ್ತೀನಿ ನೀ ಬೇಗನೆ ಹೋಗಿ ಅವ್ರಿಗೆ
ಇಂಜೆಕ್ಷನ್ ಮಾಡಿ ಬಂದ್ಬಿಡು. ಏ ತಮ್ಮ ಕವಲ ಡಾಕ್ಟರ್ ಸೂಜಿ ಯಾವಾಗ್ಲೂ ಮಂಡೆ ಇರ್ತೈತೆ. ಅವರಿಗೆ ಮಣ್ಣು ಸೂಜಿಲೆ ಮಾಡಿದ್ರೆ ತ್ರಾಸ ಆಗತ್ತು ಹೇಳ್ಬಂದಿನ. ಅದಕ್ಕಾಗಿ ನಾನು ಮಣಿಗಟ್ಟು ಹೋಗಿ ಅವರನ್ನ ವಿಚಾರ ಮಾಡ್ಕೊ ಬರ್ತೇನೆ. ಗಲಾಟೆ ಇಂಥ ಸಂದರ್ಭದಲ್ಲಿ ಒಡ್ಡ ಮಾತಾಡದಾಗ್ಲಿ ನನ್ನ ಮಗನ, ಒಡ್ಡ ಮಾತಾಡಬೇಡ. ಅಲ್ಲಿ ಡಾಕ್ಟರ್ನೊಬ್ನೇ ಹೋಗಿ ಬಸ್ ಅವಳ ಸರಿಯಾಗಿ ಹೋಗಿ ನೋಡ್ಲಿ. ಆಯ್ತ್ರಿ ಗೌಡ್ರ, ಸರಿಯಾಗಿ ನೋಡಿ ಸರಿಯಾಗಿ ಮಾಡಿ ಬರ್ತಾನೆ. ಅದಕ್ಕೆ ವಿಚಾರ ನಾವು ತಿಳಿಯಲ್ರಿ ಗೌಡ. ಇಲ್ಲಿ ನಿಮಗೆ ತಿಳಿಸಿ ಹೇಳಬೇಕಂದ್ರೆ ನನ್ನ ಹತ್ತಿರ ಸಾಲೋದು ಹಾಗೆ ಕೊಟ್ಟಿದ್ದೇನೆಂದು ಸೊಕ್ಕಿನಿಂದ ಮಾತನಾಡುತ್ತಿರುವ ಆ ಸತ್ಯಜಿತ್ ಲೇ ಕಾಣೋ, ಅಪ್ಪನೇ ಆಗಲಿದ್ದನಿ ಈ ಕ್ಷಣದಲ್ಲೇ ಸುಟ್ಟು ಹಾಕಿ ಬರುವೆ. ಬೆಂಕಿ ಹಚ್ಚಿ ಆ ಬಿಡಾರಿ ನನ್ನ ಮಗನ್ನ ಸುಟ್ಟು ಹಾಕಿ ಭಸ್ಮ ಮಾಡಿ ಬಂದು ಬಿಡಲೇ ಕಾಲ, ಭಸ್ಮ ಮಾಡಿ ಬಂದು ಬಿಡು ಅಂದಾಗೆ ತೀರುತ್ತದೆ ನನ್ನ ಮುಳುಗಿಸಿದ ಸೇಡು. ಆ ಸತ್ಯಜೀತನ ಹೆಂಡತಿಯನ್ನು ಕೊಂದ ಮಾತ್ರಕ್ಕೆ ಮುಗಿಯಲಿಲ್ಲ ಗೌಡರೇ ಆ ಸೇಡು. ಸೇಡಿಗೆ ಸೇಡೆಂಬ ಮಿಡಿ ನಾಗರ ಹೆಡೆ ಎತ್ತಿ ಆಡಬೇಕಾದರೆ ಇಂದು ರಾತ್ರಿ ಹೊತ್ತು ತಂದು ಕಚ್ಚಿ ತೀರಿಸಲೇಬೇಕು ಆ ಸತ್ಯಜೀತನ ಹೆಂಡತಿಯನ್ನು. ಅಂದಾಗ ಬುದ್ಧಿ ಕಲಿಸಂತಾದ್ರಿ ನನ್ನ ಮಗ್ಗ ಹಿಡಿದರೆ ಕೈ ಬಿಡದ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು. ಅದಕ್ಕಾಗಿ ಸಾಹೇಬ್ರ ಅನುಮತಿ ಒಂದ್ ಬೇಕಲ್ರಿ ಗೌಡ. ಅನುಮತಿ ಎಂಬ 4 ಅಕ್ಷರ ಎಂದು ಓದಿ ಬಿಟ್ಟಿದ್ದೇನೆ ಈ ಗೌಡನ ಜೀವನಲ್ಲಿ. ಗೌಡ ಗೌಡ ಎಂಬ ಓಂಕಾರಗಳು ನೆಲೆಸಬೇಕಾದರೆ ಮೊದಲಿಗೆ ಮುಗಿಲೇಬೇಕು ಆ ಯಮುನೆಯ ಶೀಲ. ಅಂದಾಗ ಪ್ರತಿಯೊಂದು ಹಳ್ಳಿಗಳ ರೆಕ್ಕೆ ತಿಂದು ತಿನ್ನಲೇಬೇಕಾಗಿದೆ ಈ ರುದ್ರೇ ಗೌಡ. ಗೌಡ ಗೌಡ ನಮ್ಮ ನೆಲೆಸಬೇಕಾದರೆ ಮೊದಲಿಗೆ ಮುಗಿಲೇಬೇಕು ಆ ಯಮುನೆಯ ಶೀಲ. ಇನ್ಸ್ಪೆಕ್ಟರ್, ಮಲ್ಲರ ಮಲ್ಲಲ್ಲಿ ಸಿಕ್ಕೊಳ್ಳಬೇಕಲ್ಲ ಈ ನಮ್ಮ ಗೌಡರಿಗೆ ಆ ಯಮುನೆಯನ್ನು ಹೊತ್ತು ತಂದು ಇವರ ಆತ್ಮ ಶಾಂತ ಪಡಿಸದಿದ್ದರೆ ನಾನು ಯಾಕೆ ನಿಂಚಿಕೊಳ್ಳಬೇಕು ಕಾಲ ಅಂತ ಆ ಹೆಣ್ಣನ್ನು ಈ ನಮ್ಮ ಗೌಡರಿಗೆ ಅಣ್ಣಂತೆ ತಿನ್ನಪಡಿಸದಿದ್ದರೆ ನಾನು ಪಡ್ಲಿ ಕರಿ ಕಾಲನೇ ಅಲ್ಲ. ಗೌಡ ಮುಗ್ದಂತಾತಲ್ರಿ ಆ 2ನೇದು ಮಗನ ಕೆಲಸ. ಅದು ಮುಗಿರೋ ರಾಗಿ ಇನ್ನೊಂದರ ಅಲ್ಲಿ ಹೊತ್ತಿ ಉರಿಯುತ್ತದೆ ತಲಾಕಿ. ನನ್ನ ಈ ಮನಸ್ಸಿನ ತಾವಾಗಲಿ ಆ ನಾಗ ಕಾಲದಿಂದ ಬೀದಿ ಪಾಲಾಗಿರುವ ಆ ಯಮುನೆ ಎಲ್ಲೇ ಇದ್ದರು ಮುತ್ತಿಗೆ ಹಾಕಿ ಕುಂಡ್ರಿಸಬೇಕಾಗಿದೆ ನನ್ನ ಮಂತ್ರಕ್ಕೆ. ಅಂದಾಗ ಸಂಪೂರ್ಣವಾಗುತ್ತದೆ ಈ ನನ್ನ ನಾಟಕದ ಕಪಟ. ವೆರಿ ಗುಡ್.
ಆಸೆ ಎಂಬ ವಿಮಾನ ಏರಿದಂತೆ ಕಾಣುತ್ತದೆ. ನಮ್ಮಿಂದ ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡಿರುವ ಈ ಗೌಡನ ಸೊಕ್ಕು ಮುರಿಯಲೇಬೇಕು. ನಾ ಬಯಸಿದ ಯಮುನೆಯ ಮೇಲೆ ಕಣ್ಣು ಹಾಕಿದ ಈ ಗೌಡನ ಸೊಕ್ಕು ಮುರಿಯಬೇಕಾದ್ರೆ ಇಂದು ರಾತ್ರಿ ಹೊತ್ತೊಯ್ಯಲೇಬೇಕು. ಇವನ ಮನೆಯಲ್ಲಿದ್ದ ಹಣ ಹಾಗೂ ಆಭರಣವನ್ನ. ಅಂದಾಗ ಬುದ್ಧಿ ಬರುತ್ತದೆ ಈ ಸೊಕ್ಕೇರಿದ ಕೋಣಕ್ಕೆ. ಅದನ್ನೆಲ್ಲ ನಾ ದೋಚಿಕೊಂಡು ಇವನಿಗಿಂತ ಮುಂಚಿತವಾಗಿಯೇ ಮಂಚವನ್ನೇರಬೇಕು. ಆ ಯಮುನೆಯನ್ನು ಕಂಡು. ಹಾ ಗೌಡ್ರ, ಪಾರ್ಟಿ ಅಂತೂ ನಮ್ಮ ಸಾಹಸಕ್ಕೆ ತಕ್ಕಂತೆ ಮೂಡಿ ಬಂತಲ್ಲ. ಏನದು ನಿನ್ನ ಮಾತಿನ ಅರ್ಥ ನಾಗರಾಜ? ನಾಗರಾಜ, ಅದಕ್ಕೆಲ್ಲ ಈ ನಿಮ್ಮ ಸ್ನೇಹವೇ ಕಾರಣ. ನಾಗರಾಜ, ಇದೇ ರೀತಿಯಾಗಿ ನಮ್ಮಿಬ್ಬರ ಸಾಹಸ ಮುಂದುವರೆದರೆ ಈ ಸರ್ಕಾರವನ್ನೇ ನಮ್ಮ ಕೈಗೊತ್ತುಕೊಳ್ಳಬಹುದು. ನಾಗರಾಜ, ಕೈಗೊತ್ತುಕೊಳ್ಳಬಹುದು. ಆ ಸದಾವಕಾಶ ದೊರೆಯುವ ಕಾಲ ತೀರಾ ಸಮೀಪ ಬಂದಿದೆ ಎಂದು ತಿಳಿದುಕೊಳ್ಳಿ ಗೌಡ್ರೆ. ಏನು ನಿನ್ನ ಮಾತಿನ ಅರ್ಥ ನಾಗರಾಜ? ಈಗ ನಮ್ಮ ಫ್ಯಾಕ್ಟರಿಯಲ್ಲಿ ನಾವು ಹೇಳಿದ ಹಾಗೆ ಕೆಲಸ ಮಾಡುವ ದೊಡ್ಡ ರೌಡಿಗಳೇ ಕೆಲಸ ಮಾಡ್ತಿದ್ದಾರೆ. ಎಷ್ಟೇ ಕೊಲೆಯಾದರೂ ದಕ್ಕಿಸಿಕೊಳ್ಳಲು ಇನ್ಸ್ಪೆಕ್ಟರ್ ರವಿ ಅವರಿದ್ದಾರೆ. ಆದ ಕಾರಣ ಆ ನಮ್ಮ ಆಳುಗಳಿಗೆ ಮಹಾನವಮಿ ಬೋನಸ್ ಅಂತ ಲಕ್ಷ ಲಕ್ಷ ಹಣ ಹಂಚಿಬಿಡೋಣ. ಆ ನಮ್ಮ ಆಳುಗಳು ನಮ್ಮ ಕೈಗೀಲಿಗೆ ಸಿಕ್ಕಾಗ ಅವರಿಂದ ಸರ್ಕಾರವನ್ನೇ ನಡುಗಿಸಿ ಬಿಟ್ಟರಾಯಿತು. ಏನಂತೀರ ಶ್ರೀಮಂತರೇ? ನಾಗರಾಜ, ಸ್ನೇಹಿತನೆಂದರೆ ನಿನ್ನ ಹಾಗಿರಬೇಕು. ನೀನು ಒಂದು ಒಳ್ಳೆಯ ಮಾತನ್ನು ನನಗೆ ಹೇಳಿದೆಯ. ಮನೆಗೆ ಹೋಗೋಣ, ನಿನಗೊಂದು ಚೆಕ್ ಅನ್ನು ಬರೆದು ಕೊಡುತ್ತೇನೆ. ಬನ್ನಿ ಹೋಗೋಣ. ತಂದೆ ಶಿವಶಂಕರ, ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ನೂಕಿದೆಯಾ ತಂದೆ? ರೈತನೇ ರಾಷ್ಟ್ರದ ಸಂಪತ್ತೆಂದು ಹೊರ ನೀಡಿದ ಕಳಿಸಿದ ನೀನು ಇಂದು ಈ ರೈತನೇ ರಾಷ್ಟ್ರದ ಭಿಕ್ಷುಕನೆಂದು ಈ ಜಗಕ್ಕೆ ತೋರಿಸಿದೆಯಾ ತಂದೆ? ಹೇಳು ತಂದೆ, ಹೇಳು. ಈ ರೈತನಿಂದ ಅನ್ಯಾಯವಾದರೇನು ತಂದೆ, ಹೇಳು. ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ ನಿಜವಾದ ರೈತ ನೀನೇ ಎಂದು ಎತ್ತಿ ಹಿಡಿದ ಭೂತಾಯಿ ಕಟುಕ ಶ್ರೀಮಂತ ವಶವಾದಳು. ಹೇಗೆ ಸಹಿಸಿಕೊಳ್ಳಲಿ ಈ ಸಂತಾಪದ ಬಾಧೆಯನ್ನು? ಈ ಸಂತಾಪದ ಕತ್ತಲೆಗೆ ತುಮಕಿ ತೆರೆ ಮುಟ್ಟಿ ಗಂಡನ ಹೆಸರು ಕಿತ್ತು ಮಿಂಡನ ವಶವಾದರು ಹೆಂಡತಿ ಮತ್ತು ಸೊಸೆಯಂದಿರು. ಇಷ್ಟೆಲ್ಲ ಅವಮಾನ ಕೊಡುವುದಕ್ಕಿಂತ ನನಗೆ ಯಮನ ದಾರಿ ತೋರಿಸಬಾರದೆ? ಅಮ್ಮ ಭೂತಾಯಿ, ನಿನಗೂ ಕೂಡ ಬೇಡವಾದನೆಂದು ನಿನ್ನ ಒಡಲಿನಿಂದ ನನ್ನನ್ನು ಹೊರಗೋಗಿದೆಯಾ? ಹೇಳು ತಾಯಿ. ಮಣ್ಣಿನಿಂದಲೇ ಚಿನ್ನವಾಗಬೇಕೆಂದು ನಂಬಿದ ಈ ರೈತ ಇಂದು ಹಸಿವಿಗಾಗಿ
ಒದ್ದಾಡುತ್ತಿದ್ದಾನೆ. ಹೇಗೆ ತಾಳಲಿ ಹೇ ತಾಯಿ ಹೇಳು? ಎಷ್ಟೊಂದು ತಾಳಲಿ ಈ ಹಸುವಿನ ಒಡಲನ್ನು? ನಾನೊಬ್ಬ ಅನಾಥನಾದೆ ಈ ಜಗದಲ್ಲಿ. ನಾನೊಬ್ಬ ಹುಚ್ಚನಾದೆ. ನಾನೊಬ್ಬ ಹುಚ್ಚನಾದೆ. ಇಷ್ಟಾದರೂ ತಪ್ಪು ಇಲ್ಲ ಈ ಹಸಿಗೊಡಲಿಗೆ. ಚಿಕ್ಕಪ್ಪ, ನಾನು ನಿನಗಾಗಿ ರೊಟ್ಟಿ ತಂದಿದ್ದೇನೆ, ಊಟ ಮಾಡಿ ಮಗಳು. ಏನಪ್ಪ, ನನಗೆ ನೀನು ಊಟ ತಂದೆಯಾ? ಎಂತಹ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದಿಬೇಕಂದ? ಚಿಕ್ಕಪ್ಪ ಎಂದು ಕರೆಯಬೇಕಾದರೆ ನೀನು ಎಂತಹ ಪುಣ್ಯವಂತನ ಮಗನಿರಬೇಕಪ್ಪ. ನಿನಗಿಂತ ನನ್ನ ಹೊಟ್ಟೆ ಏನು ದೊಡ್ಡದಲ್ಲ. ಇದನ್ನು ನೀನೇ ಊಟ ಮಾಡು ಕಂದ. ಇದು ನಿನಗಾಗಿ ತಂದ ಪ್ರಸಾದವಪ್ಪ. ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನನ್ನ ತಂದೆಯವರು ಆಗಾಗ್ಗೆ ಹೇಳುತ್ತಾರೆ. ಅಂತ ರೈತನ ಬಾಳು ಕಣ್ಣೀರಿನ ಗೋಳಾಗಿದೆ ಎಂದರೆ ನನ್ನ ಉಪಕಾರ ಎಷ್ಟರಲ್ಲ. ಬೇಗ ತೆಗೆದುಕೊಳ್ಳಿ, ನನಗೆ ಶಾಲೆಗೆ ಹೋಗುವ ವೇಳೆಯಾಗಿದೆ. ಮಗು ಬಾಲಕ, ನನ್ನ ಶರೀರ ಇವತ್ತು ಇದ್ದು ಸತ್ತಂತಾಗಿದೆ. ನಿನ್ನ ಈ ಉಪಕಾರವನ್ನು ನನಗೆ ಈ ಜನ್ಮದಲ್ಲಿ ತೀರಿಸಲಾಗುವುದಿಲ್ಲ. ನನ್ನನ್ನು ಕ್ಷಮಿಸಿ ಬಿಡು ಕಂದ. ಎಂತ ಮಾತನಾಡ್ತೀಯಪ್ಪ? ನೀನು ಎಷ್ಟು ಉಪಕಾರ ಮಾಡಿದರೂ ನಮ್ಮ ಋಣ ತೀರುವುದಿಲ್ಲವೆಂದು ನನ್ನ ತಂದೆಯವರು ಆಗಾಗ್ಗೆ ಹೇಳುತ್ತಾರೆ. ನನ್ನ ತಂದೆಯವರು ಹೇಳುತ್ತಿರುವಾಗ ನೀನು ನನಗೆ ಮಾತನಾಡುವುದೇ? ಬೇಗ ಊಟ ಮಾಡಿರಿ, ನಾನು ಬರ್ತೀನಿ. ಆಗಲೇ ಕಂದ, ಇವನ ತಂದೆ ಯಾರಿರಬಹುದು? ಇರಲಿ, ಯಾರಾದರೂ ಇರಲಿ. ಮೊದಲು ಈ ಹಸಿದ ಹೊಟ್ಟಿಗೆ ತುತ್ತು ಅನ್ನ ಹಾಕೋಣ. ಸ್ವಾಮಿ, ಇದೇನು ಸ್ವಾಮಿ, ನನ್ನನ್ನು ಹೀಗೆ ನೋಡ್ತಾ ಇದ್ದೀರಲ್ಲ? ನಾನು ನೀವು ಮಾಡಿಕೊಂಡ ಹೆಂಡತಿ ಗಂಗಾ. ನನ್ನ ನೆನಪಿಲ್ಲದೆ ಮಾತನಾಡಿ ಸ್ವಾಮಿ. ಯಾರಮ್ಮ ನೀನು? ಸ್ವಾಮಿ ಎಂದು ಯಾರನ್ನು ಹುಡುಕುತ್ತಿರುವೆ? ನಾನೊಬ್ಬ ಈ ಜಗದ ಹುಚ್ಚ. ನನ್ನೊಬ್ಬನನ್ನು ಹೊರತು ಇಲ್ಲಿ ಬೇರಾರೂ ಇಲ್ಲ. ಇದೇನು ಸ್ವಾಮಿ, ಎಷ್ಟು ಕಠೋರವಾಗಿ, ಎಷ್ಟು ತುಚ್ಛವಾಗಿ ನನ್ನೆನೆಗೆ ಚುಚ್ಚುವಂತೆ ಮಾತನಾಡ್ತಾ ಇದ್ದೀರಲ್ಲ? ಅಂದು ಆ ಪಾಪಿ ರುದ್ರೇಗೌಡ ಮಾಡಿದ ಕಪಟ ಕಾರಿಸ್ತಾನೆಂದು ಅದನ್ನು ತಿಳಿದು ನಮ್ಮ ಸಂಸಾರ ನುಚ್ಚು ನೂರಾಗಿ ಹೋಗುತ್ತಿದೆ ಸ್ವಾಮಿ, ನುಚ್ಚು ನೂರಾಗಿ ಹೋಗುತ್ತಿದೆ. ಹೇಳಿ ಸ್ವಾಮಿ. ಸಂಸಾರದ ಸಿಲುಬೆಯನ್ನು ಕೆತ್ತು ಈ ತಿರುಗಣಿಗೆ ಮತ್ತೆ ಹೊಸ ದಾರ ಪೋಣಿಸಿ ತೊಡಕು ಹಾಕುವೆಯಾ? ಸತಿಯನ್ನು ಕಳೆದುಕೊಂಡು ಹಿತ ಪರಮಾತ್ಮನ ಸನ್ನಿಧಾನ ಸೇರುವುದೊಂದೇ ನನಗಿರುವ ದಾರಿ. ಹೋಗಮ್ಮ ಹೋಗು, ಇಲ್ಲಿ ಒಂದು ಕ್ಷಣ ಕೂಡ ನಿಲ್ಲಬೇಡ. ನಿನ್ನ ದಾರಿ ನೀ ನೋಡಿಕೋ ಹೋಗು. ಸ್ವಾಮಿ, ಹುಟ್ಟಿದ 3 ವರ್ಷಕ್ಕೆ ತಂದೆ ತಾಯಿಯನ್ನು ಕಳೆದುಕೊಂಡೆ. ಕೊನೆಗೆ ನಿಮ್ಮ ಕೈ ಹಿಡಿದು ನೀವೇ ದೇವರು ಅಂತ ಭಾವಿಸಿಕೊಂಡು ಇಲ್ಲೇ ತನಕ ಜೀವನ ಮಾಡಿದೆ. ಈಗ ನನಗೆ ನನ್ನನ್ನು ಬಿಟ್ಟು ನಿನ್ನ ದಾರಿ ನೋಡ್ಕೊ ಅಂತ ಹೇಳ್ತಾ ಇದ್ದೀರಲ್ಲ? ನಾನು ಯಾವ ದಾರಿ ನೋಡಿಕೊಳ್ಳಲಿ ಸ್ವಾಮಿ? ಯಾವ ದಾರಿ ನೋಡಿಕೊಳ್ಳಲಿ? ಗಂಡನ ಕಣ್ಣಿಗೆ ಮಣ್ಣುಗ್ಗಿ
ಗೊತ್ತಿಲ್ಲವೇ? ಹಾಗೆ ನಾವು ಕೂಡ ಆ ಪಾಪಿ ಗೌಡನ ಕಾಲಸ್ಥಾನದಿಂದ ನಾವಿಂತ ಸ್ಥಿತಿಗೆ ಬಂದಿದ್ದು ತಮಗೆ ಗೊತ್ತಿಲ್ಲವೇ ಸ್ವಾಮಿ? ನೋಡಿ, ದಯವಿಟ್ಟು ನಿಮಗೆ ಬೇಡಿಕೊಳ್ತೇನೆ, ನಿಮ್ಮ ನನ್ನ ಕಾಲಿಗೆ ಬಿದ್ದು ಬೇಡಿಕೊಂಡರು ನಿನ್ನನ್ನು ಎತ್ತಿ ಇಡುವ ಶಕ್ತಿ ನಾ ಕಳೆದುಕೊಂಡಿದ್ದೇನೆ ಗಂಗಾ. ಎಂತ ಮಾತನಾಡ್ತಾ ಇದ್ದೀರ ನೀವು? ಬಂಟ ರೈತನ ಮಗ ಎನಿಸಿಕೊಂಡ ನೀವು, ಮಾಹಿತಿ ತಗೊಂಡ ತಾವು ಇಂದು ಬೆಚ್ಚಿ ಬೇಡಿ ಜೀವನ ಮಾಡುವುದನ್ನು ನಾನು ಹೇಗೆ ನೋಡಿ ಸಹಿಸಿಕೊಳ್ಳಲಿ ಸ್ವಾಮಿ? ನಾನು ಹೇಗೆ ಸಹಿಸಿಕೊಳ್ಳಲಿ? ನನ್ನನ್ನು ಮುಟ್ಟಿ ಮುಟ್ಟಿ ಕಟ್ಟಿಸಬೇಡ ಸೂಳೆ ಎಂಬ ಕೆಟ್ಟ ಗೋಪುರವನ್ನು. ಅಯ್ಯೋ ದೇವ, ಕೊನೆಗೂ ಎಂಥ ಸಂಕಟ ತಂದೊಡ್ಡಿದೆ ನಮ್ಮ ಜೀವನದಲ್ಲಿ. ಕೃಷ್ಣನ ಅವತಾರ ತೊಟ್ಟು ನೀನು ಕಂಸನನ್ನು ಸಂಹಾರ ಮಾಡಿದೆ. ರಾವಣ ಅವತಾರ ತೊಟ್ಟ ನೀನು ರಾವಣನ್ನು ಸಂಹಾರ ಮಾಡಿದೆ. ಅಂದಾಗ ಇಂದು ನಮ್ಮ ಜೀವನದಲ್ಲಿ ಇಂಥ ಘಟನೆ ನಡೆಯುತ್ತಿದ್ದಾಗ ಕೃಷ್ಣನಂತೆ ಬಂದು ನಮ್ಮನ್ನು ಕಾಪಾಡಲಾರೆಯ? ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಂದೆ, ಬಂದು ನಮ್ಮನ್ನು ಕಾಪಾಡು, ನಮ್ಮನ್ನು ಕಾಪಾಡು. ಮಾಡಬಾರ್ದ್ರಿ ಅಪ್ಪ, ರಾತ್ರಿ ಡ್ಯೂಟಿ ಅದು ಇಂಥ ಅಡ್ಮೂಡ್ ಸಾವುಕಾರಿಕೆ ಎಂದೂ ಮಾಡಬಾರ್ದು ಮಾರಾಯ. ರಾತ್ರಿ ಒಟ್ಟ ಗಾಡಿ ಓಡಿಸಿ ನಮ್ದು ಏನ್ ಹೇಳ್ಬಾರ್ದು ಸುದ್ದಿ. ಮನಿ ಮಠ ಮರ್ತ ಬರೀ ಗೌಡನ ಗಾಡಿ ಕಂತ ನೋಡ್ದಾಗೈತೆ ನಮ್ ಬಾಳೆ. ಒಂದ್ ವಾರ ಅಪ್ಪ ಚೆನ್ನಿ ಮುಖ ಅಂದ್ರೆ ದೇವಲೋಕ ಅಪ್ಸರ ನೋಡಿದಂಗ ಯಾವಾಗ ನೋಡ್ತಾ ಅನ್ಸಾತಿ. ಇಲ್ಲೇ ಒಂದ್ ಯಾವ್ದೋ ಬರೋದಕ್ಕೆ ನೋಡಿ ಬರ್ತಾಗ ಯಾರು ನನ್ನ ಚಲೋ ಚಂದ್ರಮ್ಮ ನೀಡ್ಬೇಕಂದ್ರೆ ಯಾಕೆ ಮಾಡ್ಕೋಬೇಕು ಅಂತೀನಿ. ಹೂವಿನ ವ್ಯಾಪಾರ ಮಾಡೋ ಮುಂದೆ ಅಂತ ಚಂದಗಿದ್ದೆ. ನಿನ್ನ ತರಿಗೆ ಮಾಡಿ ಸಣ್ಣಗಾಗಿದ್ದೀನಿ. ಬಾ ಲಗುನ ಮನೆಗೆ ಬಾ, ಲಗುನ ಕೊಡು ಬಾ. ಏನ್ ಕೊಡಲ್ಲ, ಎಲ್ಲಾ ಕೊಡೋದು ಕೊಟ್ಟ ಬಂದ ನೋಡ. ನಾನಿರುವಾಗ ಯಾರಿಗೆ ಕೊಟ್ಟು ಯಾವಾಗೆ ಕೊಟ್ಟು ಬಂದೆ? ಮೂಳ ನಿನ್ನ ಬಿಟ್ಟು ಯಾರಿಗ್ ಕೊಡಂದಿ? ಮೊನ್ನೆ ಮನಿ ಹೋಗಿನಿ, ನೀ ಇರಾಕಿಲ್ಲಪ್ಪ. ನೀ ಎಲ್ಲಿ ಹೂ ಮಾರಾಕ್ ಹೋಗಿದ್ದು, ಏನ್ ಎಮ್ಮಿ ಕಾಯಾಗ ಹೋಗಿದ್ದು ಯಾರಿಗ್ ಗೊತ್ತು? ನಿಮ್ಮಪ್ಪ ಜೋ ಬಡವ್ರಿಗೆ ಇಲ್ಲೇ ಕುಂತಿದ್ದ ಸಲಾಟಿ. ಅವ್ರ ಕೈಯಾಗ ಅಕ್ಕಿ, ಗೋಧಿ, ಸಕ್ರಿ, ತೊಗರಿ ಬ್ಯಾಳಿ, ಕಡ್ಲಿ ಬ್ಯಾಳಿ, ಇನ್ನ ಏನೇನೋ ಹತ್ತಿ ಅನ್ನಪ್ಪ ಹಣ್ಣು ಕೊಟ್ಟಿದ್ದ ಕೈಚಲ್ ತುಂಬಿ ನಾನು ನಿಮ್ಮ ಅಪ್ಪಗೆ ಕೊಟ್ಟು ಬಂದದ್ದನ. ನಾನು ಅಂತೀನಿ ತೊಗರಿ ಬೇಳೆ ಕಡ್ಲೆ ಬೇಕು ಹಣಿಗೆ ಬಡ್ಕೊಲೇನು? ಆದಲ್ಲ ಲಗುನ ಬಾ, ಕೊಡ್ಬಾ. ಅಯ್ಯೋ ನನ್ನ ಬಂಗಾರಿ, ನಿನಗ್ ಕೊಡೋದ್ರ ಸಲುವಾಗಿನ ಬೆಳಗಾವ ಬೈಲವನ್ಗೆಲ್ಲ ಹೊಳ್ಳಿ ಸಂಭವ ಬಂದ್ ಹೊಳ್ಳಿ ಕೊಟ್ಟಾರಕ್ ಬಂದ ಬಂಗಾರ ಕುಡ್ಸು ಹೊರಗಾಗಿ ಬಂದ ಬಾರ ನನ್ನ ಸಿಂಗಾರದ ಸಿರಿ. ಉಗಲೆ ಮೇಲ್ಮುಡಿ ಹಾಕಬೇಡ ನನ್ನ ಸುಂದರಂಗ. ಹಂಗಾದ್ರ ನೀಟಾಗಿ ಹಾಡಿ ಹಾಕೋರ ನನ್ನ ಜನ ಎಷ್ಟೊಂದು ಹುಡುಕಿ ಹಾಳು ಕಳ್ಸಿ ನೀಟಾಗಿ ಬೀಳ್ತೇವೆ ನನ್ನ ರಜೆ ಅಂತೀನಿ. ಈ ಚೆನ್ನೆ ಕೈ ಹಿಡಿದು ಮೇ ಕೈ ಹಿಡಿದು ಯಾಕೆ ಹಾಡ್ಕೊಂಡು ಬಂದ ಕ್ಷಣ मेहंदी रंग लाती है सुख जाने के बाद. वारे वाह, चन्नी तेरी याद आती है तू दूर जाने के बाद. ಇದು ಮೊದಲ ಜವರ ಮನಕ ಹುಡುಗಿ ಬಂದರ ಮಗನಕ
ಕಡೆ ಬರತ್ತ ನಮ್ಮಪ್ಪ ಅವಾಗ ಏನಾರ ಸುಳ್ಳು ಹೇಳಿ ಬರ್ತೀನಿ ಮನೆ ನಡಿ ನಾ ಇಲ್ಲ ಸೈಡ್ ನಿಂತಿರ್ತಾನ ನಾನು ಕರ್ಕೊಂಡು ಹೋಗ್ತೀನಿ ಆಯ್ತು ನಿನ್ನೂ ಕರ್ಕೊಂಡು ಹೋಗ್ತೀನಿ ಹೋಗಿ ಅಪ್ಪ ನಂಗ್ ಬೇಕಂದ್ರೆ ಬೇಕು ನಾ ಹೆಂಗ್ ಮಾಡ್ಲಿ ಏನ್ ಬೇಕು ಬಾಯ್ ಬಿಟ್ಟು ಹೇಳು ಯವ್ವ ಏನ್ ಬೇಕು ಬಾಯ್ ಬಿಟ್ಟು ಹೇಳ ನಂಗ್ ಬೇಕಂದ್ರೆ ಬೇಕಪ್ಪ ನಾ ಮಾತ್ರ ನಿನ್ ಬಿಡಾಕ ಏನ್ ಬೇಕು ಬಾಯ್ ಬಿಟ್ಟು ಹೇಳು ನೀನ್ ನೋಡಿ ಏನ್ ಬೇಕು ಬಾಯ್ ಬಿಟ್ಟು ಹೇಳ ಏನ್ ಮರ ಬೇಕು ಚಸ್ಮಾ ಬೇಕು ವಾಚ್ ಬೇಕು ಎಲ್ಲ ಬಿಟ್ಟು ಗಂಡ ಬೇಕು ಗಂಡ ಬೇಕಂತ ಕೇಳ್ತಿಲ್ಲಪ್ಪ ನಾನು ಹೊರಗಿನಾರ 5 ವರ್ಷ ಮಕ್ಕಳು ಹಾಡಿದ್ರು ಒಳ್ಳೆಗೆ ತಾಳಿಲ್ಲ ನನ್ನ ಕಡಿಬೇಕು ನಿನ್ನ ಯವ್ವ ನನ್ ಮಗಳ ನೀನು ಹಡ್ದು ನನ್ ತಪ್ಪಾಗೈತೆ ಇಲ್ಲಿ ಒಬ್ಬ ತುಳು ಹುಡುಗನ್ ನೋಡಿ ಅಗ್ನಿ ನಂಬೋರೇ ಕುಡ್ಕೊಂಡು ನೋಡಿ ಮದ್ವಿ ಮಾಡಿ ಆಮೇಲೆ ನೀನು 20 ಬಿಟ್ಟು 40 ಹಿಡಿ ನಿನಗೆ ಯಾರು ಬೇಡ ಅಂತಾರು ಅದ್ರಾಗ ಒಬ್ಬ ತುಳು ಗಂಡನ ಮನ್ಯಾಗ ಬಂದು ಕುಂತಾನ ಕುಂತಾನ ಅಪ್ಪ ಹಾಗಾದ್ರೆ ನೀನ್ ಲಗುನ ಬಂದ್ಬಿಡ ಓಕೆ ನಾನು ಬಂದ್ಬಿಡ್ತೀನಿ ಗಂಡ ಬೇಕು ನನಗ ನಾ ಮಾಡಲ್ ಹೇಗೆ ಈಗ ನಾ ಮಾಡಲ್ ಹೇಗೆ ಈಗ ನನ್ನ ಮಕ್ಕಳ ಬೇಕು ಈಗ ನನ್ನ ಮಕ್ಕಳ ಬೇಕು ಈಗ ನಾ ಮಾಡಲ್ ಹೇಗೆ ಈಗ ನನ್ನ ಯಾವ ಬೇಕು ಈಗ ನಾ ಮಾಡಲ್ ಹೇಗೆ ಈಗ ಅಪ್ಪ ಗಂಡ ಮನೆಯಾಗ ಕೂತಾನಂದ್ರ ದೌಡ್ ಬಂದ್ಬಿಡಲ್ಲ ದೌಡು ಓಕೆ ಓಕೆ ನೋಡ್ರಿ ಈಗ ಹುಡುಗಿಯರಿಗೆ ಗಂಡ ಅಂತ ಇಷ್ಟ ರೀ ಅಪ್ಪ ಕಡೆ ತಂದಿ ಗಂಡ ತದಿನಾದ್ರು ಮಕ್ಕಳು ಇದು ಮಾಡ್ತಾರ ನೋಡ್ರಿ ಅಪ್ಪ ಅಪ್ಪ ಚಂದ್ರಕಾಂತನೇ ಆದರೆ ಚಿಕ್ಕವಳಿದ್ದರೆ ತಾಯಿ ಕಾಣದ ಪರದೇಶಿ ಹೆಣ್ಣು ನಾನು ನೀನು ಹಾಳು ನಿಶಿ ನನ್ನನ್ನು ದೊಡ್ಡೊಳಗೆ ಮಾಡಿದ ಆದ್ರೆ ಕೊನೆಗೆ ಒಂದು ದಿನ ಈ ನಿನ್ನ ಮಗಳನ್ನು ಬಿಟ್ಟು ಕೊಲೆಯಾಗಿ ಹೋದಿಯಾ ತಂದೆ ಕೊಲೆಯಾಗಿ ಹೋದಿಯಾ ಅಪ್ಪ ನೀನು ಹೋದರು ನನ್ನ ಅಣ್ಣ ಇದ್ದಾನೆ ಅಂತ ಈ ಸಮಾಜದಲ್ಲಿ ಬೆಂಬಲಿಂದ ಬೆಳೆದು ನಿಂತೆ ಆದರೆ ನನ್ನ ಅಣ್ಣ ಕೂಡ ನನ್ನನ್ನು ಬಿಟ್ಟು ದೂರವಾಗಿ
ಬಿಟ್ಟ. ಈಗ ನನ್ನ ಅಣ್ಣ ಎಲ್ಲಿದ್ದಾನೋ, ಹೇಗಿದ್ದಾನೋ, ಇದಾನೋ, ಸತ್ತನೋ ಒಂದು ಗೊತ್ತಿಲ್ಲ ದೇವ್ರೇ. ಒಂದು ಗೊತ್ತಿಲ್ಲ. ಆದ್ರೆ ಈ ಹೆಣ್ಣು ನಂಬಿ ನನ್ನ ಗಂಡನ ಕೈ ಹಿಡಿದು ಅವರ ಮನೆಗೆ ಹೋದಳು. ಆದ್ರೆ ಗಂಡನ ಸುಖ ಸಂತೋಷ ಕಾಣದೆ ನನ್ನ ಗಂಡ ಜೀವ ಸೇರಿಕೊಂಡ. ಇದು ಎಲ್ಲ ಸಹಿಸಿಕೊಂಡು ನನ್ನ ಮಾವ ಇದ್ದಾನೆ ಅಂತ ನನ್ನ ಬಾಳನೆ ಕತ್ತಲು ಮುಳುಗಿಸಿಕೊಂಡು ನನ್ನ ಮಾವ ಇದ್ದಾನಂತೆ ಈ ಭೂಮಿ ಮೇಲೆ ನಂಬಿ ಬದುಕಿದರೆ ನನ್ನ ಮಾವ ಕೂಡ ನಮ್ಮನ್ನು ಬಿಟ್ಟು ದೂರವಾಗಿ ಬಿಟ್ಟ. ದೇವ್ರಿ, ಹೇಗೆ ಬಹಳ ಬದುಕಬೇಕು ಈ ಭೂಮಿ ಮೇಲೆ? ಹೇಳು ದೇವ, ಹೇಳು. ಹೇಗಾದ್ರೂ ಮಾಡಿ ಕದಿಕೆಯೊಂದಿಗೆ ಜೀವನವನ್ನ ಮಾಡಿ ಕಟ್ಟಿಗೆ ಮಾರಿ ಜೀವನ ನಡೆಸ್ತಾ ಇದ್ದೀನಿ ದೇವ, ಜೀವನ ನಡೆಸ್ತಾ ಇದ್ದೀನಿ. ನಿಲ್ಲಿಸು ಈ ಗಾಡಿಯನ್ನು. ಯಾಕೆ ದನಿ? ಕಾಳ, ನನಗೆ ಗೊತ್ತಿಲ್ಲದೆ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಕುಣಿಯುತ್ತಿದೆಯಲ್ಲ, ನಾ ಬಯಸಿದ ನವಿಲು. ಆ ನವಿಲೆಯ ನನಗೆ ಕಂಡು ಈ ಗಿಡುಗ ಕೂಡ ಬಾಯಿ ಬಿಡುವಂತಾಗಿದೆ. ಅವಳ ಗಿಳಿವರಿಗಿನ 7 ಸ್ವರೂಪದ ಬಣ್ಣ ವರ್ಣಾಕಾರವಾಗಿ ಸುತ್ತಿ ಮುತ್ತಿಗೆ ಹಾಕಿಗೆ ಕಾಲ ನನ್ನ ಈ ಸ್ತುತಿಯ ಪಟಲವನ್ನು. ಲೇ ಕಾಲ, ಸ್ವಲ್ಪ ಗಾಳಿಯನ್ನು ಮುಂದಕ್ಕೆ ಸರಿಸು. ನಾನು ಆ ಅರೆಯ ಬಾಲೆಯನ್ನು ಸುಖ ತೀರಿಸಿಕೊಂಡು ಬರುತ್ತೇನೆ. ಸುಖ ಪಡೆಯಬೇಕೆಂದು ಹೋದ ನಿಮಗೆ ಆ ಹಕ್ಕಿ ದಕ್ಕದಿದ್ದರೆ ಶಿಕಾರಿ ಬೇಟೆ ಆಡಲಿಕ್ಕೆ ನನ್ನನ್ನು ಕೂಗಿ ಕರೆಯಿರಿ, ನಾ ಇಲ್ಲೇ ಮರಿಯಾಗುತ್ತೇನೆ. मेरा गांव का बहुत खूबसूरत लड़की यमुना. ಓಹೋ, ಶ್ರೀಮಂತ ರುದ್ರೇಗೌಡರು ಇಲ್ಲಿ ಬಂದ ಕೆಲಸ? ಯಮುನಾ, ನಿನ್ನ ಹತ್ತಿರ ಒಂದು ಮಹತ್ವದ ಕೆಲಸವಿದೆ. ಈ ಬಿಸಿಲಿಗೆ ಬಾಳಾಯ್ಕೆಯಿಂದ ಓಡಿ ಬಂದಿರುವ ಈ ರಸಿಕನಿಗೆ ನಿನ್ನ ಈ ಪ್ರೀತಿಯ ಲತೆಯ ಅಂಚಿನಲ್ಲಿ ಹೊರ ಸೂಸುವ ನಿನ್ನ ಈ ಬಾವಿಯಿಂದ ನೀರು ಮುರಿದು ಹೋಗಬೇಕೆಂದು ಆಸೆಯಿಂದ ಓಡಿ ಬಂದಿರುವ ಯಮುನಾ, ಓಡಿ ಬಂದಿರುವೆ. ನೋಡಿ ಶ್ರೀಮಂತರೇ, ಈ ಹೂವನ್ನು ಆಸೆ ಪಟ್ಟು ನೀವು ಬಂದಿದ್ದೀರಾ. ಆದ್ರೆ ಈ ಹೂವು ಗಂಡನ ಉಡಿಗೇರಿದೆ, ಪೂಜೆಗೆ ಒಳಗೊಂಡಿದೆ. ಇದನ್ನು ನೀವು ತಿಳಿದುಕೊಳ್ಳಿ. ಲೇ ಯಮುನಾ, ನಿನ್ನ ಆ ಗುಲಾಬಿ ಮಲ್ಲಿಗೆಯ ಸುವಾಸನೆಗೆ ಹೇಳಿ ಬಿಚ್ಚಿ ಆಡುವ ಬೇರೆ ನಾಗರನೆಂದು ತಿಳಿದುಕೋ ಯಮುನಾ, ತಿಳಿದುಕೋ. ಶ್ರೀಮಂತರೇ, ನೀವು ಆಡಿದ ಮಾತು ಅಷ್ಟೊಂದು ಸುಲಭವಲ್ಲ. ನೋಡಿ, ಪ್ರವೀಣತೆ ತುಂಬಿಕೊಂಡ ಈ ಹೆಣ್ಣು ಹೆಡೆ ಎತ್ತಿದ ನಿಮ್ಮ ಮಿಡಿ ಮಗನ ಏನು ಮಾಡಲಾರ್ದು ತಿಳಿದುಕೊಳ್ಳಿ. ಯಮುನಾ, ನೀನಿದ್ದ ಸ್ಥಳಕ್ಕೆ ಮಾಡಿ ತೋರಿಸಬೇಕೆಂದು ಓಡಿ ಬಂದಿರೋ ಯಮುನಾ. ಯಮುನಾ, ನನ್ನ ಮಾತಿಗೆ ಸುಮ್ಮನೆ ನೀನು ಒಪ್ಪಿಕೊ, ಇಲ್ಲದಿದ್ದರೆ ಈ ನಿನ್ನ ಗುಲಾಬಿ ಅಂತ ಚೆನ್ನೆಗೆ ಈ ಮೀರಿನಾಗರ ಹಾವು ಕಚ್ಚಿ ವಿಷಲೇಪನ ಮಾಡಬೇಕಾಗುತ್ತದೆ. ಎಚ್ಚರ ಯಮುನಾ, ಎಚ್ಚರ. ನೋಡಿ, ಎಚ್ಚರಿಂದ ಇರೋತನ ಮಾತನ್ನು ಮುಂದೆಗೆಚ್ಚಿ ಅಂಟಿ ಬಂದಿದ್ದೆ. ಆದ್ರೆ ನೀನು ಎಷ್ಟು ಚೀರಿ ಹೇಳಿದ್ರು ತಲೆಬಾಗೋ ಹೆಣ್ಣು ನಾನಲ್ಲ. ಎಡೆ ಎತ್ತಿ ಕಾಮದ
ಕ್ರೀಡೆ ಆಡಲು ಬಂದಿದ್ದೆ, ಆದ್ರೆ ಒಣಗಿ ಹೋಗುವಂತೆ ಕಚ್ಚಿ ಹಾಕಿ ಹೋರಾಡಬೇಕಾಗುತ್ತದೆ. ಬಲು ಎಚ್ಚರ. ಯಮುನಾ, ನಿಮ್ಮಪ್ಪನು ನಿನ್ನಂತೆ ಹಾರಾಡಿ ಯಾರ್ದು ಕೈಯಲ್ಲಿ ಸತ್ತು ಹೋಗಲ. ಇನ್ನು ನಿನ್ನ ಗಂಡ ಈ ಗೌಡನ ಹುಂಡ ಕರಿತೆಂದು ಜೈಲಿಗೆ ಹೋದ. ಇನ್ನು ನಿನ್ನ ಮಾವ ಅತ್ತಿಗೆ ಹೆಂಡತಿ ದೂರವಾದರೆಂದು ಬೀದಿಯಲ್ಲಿ ಭಿಕ್ಷೆ ಪಾತ್ರೆ ಹಿಡಿದಿದ್ದಾರೆ. ಲೇ ಯಮುನಾ, ನೀನೀಗ ನಿನ್ನ ಗಂಡನ ದೇವರೆಂದು ಚಂಡಿ ತಿರುಗಿ ನಿಂತರೆ ನನ್ನ ಕೈಯಲ್ಲಿ ಬಣ್ಣಗಟ್ಟ ಸೂಳೆ ಆಗುವೆ ಯಮುನಾ, ಸೂಳೆ ಆಗುವೆ. ಏ ಶ್ರೀಮಂತ, ನಿನ್ನಂತ ಕೈಯಲ್ಲಿ ಬಣ್ಣಗಟ್ಟ ಸೂಳೆ ಆವಕ್ಕೆ ಇವಳು ಶಂಟನ ಹೆಂಡತಿಯಲ್ಲ ಈ ಯಮನ. ನಿನ್ನಂತ ಶಂಟನ ತಲೆ ತೆಗೆಯುವ ಕುರಿ ಹಾಲು ಕುಡಿದ ಗಂಡು ಬಂದು ಹಿಡಿದ ನನ್ನ ಗಂಡ ಶಕ್ತಿ. ಈ ಪವಿತ್ರತೆಯನ್ನು ಉಂಡು ತೀರ್ಥಂತ ಒಂದು ಹೆಜ್ಜೆ ಮುಂದಿಟ್ಟು ನೀನನ್ನ ಮೊಟ್ಟಲು ಬಂದಿದ್ದೆ, ಆದ್ರೆ ನಿನ್ನ ಋಣ ಬೇರಾಗೋದು ಸಾಧ್ಯವೇ ಇಲ್ಲ. ಏ, ಯಮುನಾ, ಈ ಗೌರನ ಕೈಗೆ ಚಂಡಿ ಹಾಕಲು ನಿನಗೂ ಸಾಧ್ಯವಿಲ್ಲ. ಆ ನಿನ್ನ ಗಂಡ ಅವನಿಗೂ ಸಾಧ್ಯವಿಲ್ಲ. ಲೇ ಯಮುನಾ, ಸುಮ್ಮನೆ ನನ್ನ ಮಾತಿಗೆ ನೀನು ಒಪ್ಪಿದರೆ ನಾನು ರುದ್ರೇಗೌಡ. ನೀನೇನಾದರೂ ನನ್ನ ಕೈಯಲ್ಲಿ ಒಳಗಿದ್ದರೆ ನಾನು ಭಾದ್ರೇಗೌಡ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನಿನಗೆ ಮನೆಯಲ್ಲಿ ಅಕ್ಕ ತಂಗಿಯರು ಯಾರು ಇಲ್ಲವೇನೋ? ಮಗು ಅಂತಿರೋ ನನ್ನ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಮಗಳು ಯಮುನಾ, ಮಗಳು. ಹೇ ಯಮುನಾ, ಈ ಜಗತ್ತನ್ನೇ ಸೃಷ್ಟಿಸಿದ ಆ ಬ್ರಹ್ಮ ತನ್ನ ಮಗಳಾದ ಸರಸ್ವತಿ ದೇವಿಗೆ ಮದುವೆಯಾದ. ಆ ಜಗನ್ಮಾತೆ 14 ಲೋಕಕ್ಕೆ 16,000 ಹೆಂಡನ್ನು ಆಳುವ ಆ ಕೃಷ್ಣನಂತೆ ಈ ರುದ್ರೇಗೌಡ ಕಣ್ಣಿಟ್ಟು ಹೆಣ್ಣನ್ನು ಎಂದು ಬಿಡಲಾರದೇ ಅವನು. ಏ ಗೌಡ, ಸಿಕ್ಕ ಸಿಕ್ಕ ಪ್ರೀತಿಯನ್ನು ಕರೆದಂತೆ ಈ ಗಂಡನ ಗರತಿ ಕೈ ಮಾಡಿ ಕರೆದಿದ್ದೆ, ಆದ್ರೆ ಈ ನಿನ್ನ ಕಾಮದ ಪಿತ್ತು ನೆತ್ತಿಗೆರಿದನ್ನು ಕೆಳಗಿಳಿಸ್ತಾಳೆ ಈ ನಿಜ ಗರತಿ ಭಾರತಿ. ಗರತಿ ಭಾರತೀಯ ಮಗಳೇ, ನೀನೆಷ್ಟು ಪವಿತ್ರದ ಧರ್ಮದಲ್ಲಿ ಬಾಳು ಬಗಲೆಂದು ನನ್ನ ಮುಂದೆ ತೋರಿಸಬೇಡ. ಗಂಡ ಜೈಲಿಗೆ ಹೋದನೆಂದು ಮಿಂಡನ ಕೈ ಹಿಡಿದು ಗಂಡ ಬಿಟ್ಟ ಗೈಯಾರಿಯಂತೆ ಆ ನಿನ್ನ ಮಿಂಡನಿಗೆ ದೇಹ ಸುಖ ಬಡಿಸುವ ಈ ಯಾವ ಮಹಾಭಾರತದಲ್ಲಿ ನೀನು? ಇನ್ನು ನಿನ್ನ ಅಕ್ಕ ಊರಿಗೆ ದೊಡ್ಡ ರೈತ, ನನ್ನ ಗಂಡ ಅಂತ ಹೇಳಿ ಸಿಕ್ಕ ಕಡೆ ಸಾಲ ಮಾಡಿಸಿ ಅವನ ಕಣ್ಣುಗಳನ್ನು ಕೀಳಿಸಿ ಮಿಂಡನ ಜೊತೆ ತಿರುಗುವ, ಸ್ವತ್ತಿನಿಂದ ಮರೆಯುತ್ತಿರುವ ಆ ನಿನ್ನ ಅಕ್ಕ ಅವಳ್ಯಾವಳ ಮಹಾಭಾರತೆ? ಏ ಗೌಡ, ನೀನು ಮಾಡುವ ಎಲ್ಲ ಹೀನ ಕುರಿಕೆಂದಿಗೂ ಅದನ್ನೆಲ್ಲ ಭಾವಿಸದೆ ಉರಿಯ ಹೊಟ್ಟಿಗೆ ಇನ್ನಟ್ಟು ಕೆಂಡ ಸುತ್ತಾ ಇದೆಯಲ್ಲ, ನೀನನ್ನ ಮುಟ್ಟಲು ಬಂದಿದ್ದೇವೆ ಬೆಟ್ಟಿನಿಂದ ಹೊಡೆದು ಬುದ್ಧಿ ಕಲಿಸುವಂತಾಗಿದೆ. ಬಲು ಚೋಕೆ ನನ್ನ ಚೋಟಲ ಬಾಳೆಹಣ್ಣೆ, ನನ್ನ ಮಾತಿಗೆ ಸುಮ್ಮನೆ ನೀನು ಒಪ್ಪಿಕು. ನಿನ್ನ ಹಿಡಿದ ಹೊಟ್ಟವನ್ನು ತೆಗೆದು ಹಾಕು. ಬಾ, ನನ್ನ ತೋಳಲ್ಲಿ ಸೇರಿಕೋ ಈ ಸಮಾಜದ ಎದುರಿಗೆ. ಏ ಪಾಪಿ, ಆ ನಿನ್ನ ಶ್ರೀಮಂತಿಗೆ ಕೇವಲ ನನ್ನ ಹರಮ ಚಪ್ಪಲಿಗೆ ಸಮಾನ.
ನೋಡೆ ಈ ನಿನ್ನ ಹೊಡೆತಕ್ಕೆ ಹೆದರುವ ಯಮನೆ ನಾನಲ್ಲ, ನಾನು ಹೇಳಿ ಹೆಣ್ಣು ಅಂತ ತಿಳ್ಕೊಬೇಡ. ಈ ನನ್ನ ಸೀರೆಯ ಸೆರಗನ್ನು ಕೈ ಬಿಡುತ್ತಿದ್ದೆ ಆಗಿದ್ದೆ ಆದ್ರೆ ಈ ಸಮಾಜದ ಜನ ಎದ್ದು ಬಂದು ಎದೆಗೆ ಒದಿತಾರೆ. ಈ ಸಮಾಜದ ಜನ ಯಮನ, ಈ ಸಮಾಜದ ಬಗ್ಗೆ ಮಾತನಾಡುತ್ತೀಯ ನನ್ನ ಮುಂದೆ ನೀನು? ಲೇ ಯಮನ, ಅಂದು ದುಶ್ಯಾಸನು ಸಮಯವರಿಗೆ ದ್ರೌಪದಿಯ ಸೀರೆ ಎಳೆಯುತ್ತಿರುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಸಮಾಜ? ಎಲ್ಲಿ ಕುಂತಿತ್ತು ಈ ನಿನ್ನ ಸಮಾಜ? ಆ ಭಾನುಮತಿಯ ಗಲ್ಲಕ್ಕೆ ಚಿತ್ರಸೇನ ಗಂಧರ್ವ ತನ್ನ ದಂತದಿಂದ ಮುದ್ರಿಸಿದಾಗ ಎಲ್ಲಿ ಓಡಿ ಹೋಗಿತ್ತು ಈ ನಿನ್ನ ಸಮಾಜ? ಏಕೆ ಮೂಕವಾಗಿತ್ತು ಈ ನಿನ್ನ ಸಮಾಜ? ಇನ್ನು ರಾವಣ ಮಾರು ವೇಷದಲ್ಲಿ ಬಂದು ಸೀತೆಯನ್ನು ಹೊತ್ತು ಇಳಿದಾಗ ಎಲ್ಲಿ ಕುಂತಿತ್ತು ಈ ನಿನ್ನ ಸಮಾಜ? ಏನು ಮಾಡುತ್ತಿತ್ತು ಈ ನಿನ್ನ ಸಮಾಜ? ಇನ್ನು ಸಿಂಧೂರ ಲಕ್ಷ್ಮಣ ಅವನ ತಂಗಿ ಆ ಭೀಮನಗೌಡ ಎತ್ತಿ ಹಾಕಿ ಶೀಲ ಕಲಿಸಿದಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಸಮಾಜ? ಎಲ್ಲಿ ಅಡಿಗೆ ಕೂತಿತ್ತು ಈ ನಿನ್ನ ಸಮಾಜ? ನೀನೊಂದು ನರಪೇತು ಹೆಣ್ಣು, ನನ್ನ ಕೈ ಹಿಡಿಯುವುದು ನಿನಗೇನು ಬಾ? ಈ ಹುಡುಗೆ ತೋಳಲ್ಲಿ ಸೇರಿಕೋ ಬಾ. ಈ ಗರಿಕೆಯ ಚೀಲಕ್ಕೆ ಕೈ ಹಾಕಿದ ಅಂತ ಬಂಡರು ಅಣಕೊಂಡದಲ್ಲಿ ಸುಟ್ಟು ಹೋಗಿದ್ದಾರೆ. ನಿನಗೂ ಆ ಅಣಕೊಂಡದ ಮೇಲೆ ಏನು ಅಂತ ತೋರಿಸಬೇಕಾಗುತ್ತದೆ, ಬಲು ನೆನಪಿರಲಿ. ಯಮುನಾ, ಈ ಹುಲಿರಾಯನಿಗೆ ಎದುರಾಗಿ ನಿಲ್ಲಬೇಡ. ಬಾ, ಬೇಗನೆ ಉಣಿಸು ಬಡಿಸು ಈ ನಿನ್ನ ದೇಹ ಸುಖವನ್ನು. ಲೇ ಕಾಳ, ಏನಾಯ್ತು ತನಿ? ಲೇ ಕಾಳ, ಈ ಯಮನೆಯನ್ನು ನನ್ನ ಗಾಡಿಯಲ್ಲಿ ಹಾಕಿ ಆ ದಟ್ಟವಾದ ಅರಣ್ಯದ ದಾರಿಗೆ ತಂದು ಬಿಡು. ಶಕ್ತಿ, ಈಗ ಸಿಕ್ಕಿತು ನನಗೆ ಮೋಕ್ತಿ. ಶಕ್ತಿ, ನೀನೇನಾದರೂ ಗಂಡಸೆಯಾದರೆ ನಿನ್ನ ಹೆಂಡತಿಯ ಶೀಲವನ್ನು ಮರಳಿ ಪಡೆದಿತ್ತು. ಆವಾಗ ನೀನು ಆಗುವೆ ಒಬ್ಬ ಗಂಡ ಶಕ್ತಿ ಎಂದು. ಚಾಂಪಲ್ ನೋಡಕ್ ಬಂದವ್ರಿಗೆ ಡಿಂಪಲ್ ಹೊಡಿಬಾರ್ಲಿ ಹೆಚ್ಚಾಗಿ. ಬಾಯಾಗಿನ ಜೋಲ ತಗೊಂಡು ಬಾಯಾಗ ಒಂದೊಂದು ಹಲ್ಲ ನಿಲ್ಲ ನಿಂತು ಕೊಡ್ತ ನಿನಗೊಂದು ಗುಲ್ಲ. ಏನದು? ಏನಿಲ್ಲ, ಹೂ ಮಾರು ಚೇಣಿ ಹಾಲು ಮಾರು ಚೇಣಿ ಆಗ್ಯಾಳ ಸೂಜಿ ಬಂದ. ಯಾಕೋ ಹಾಲು ಸಾರಿ ಶೇಂಗಾ ಬುಟ್ಟಿ ಬಂದತ್ಲ. ಯಾಕ ಬಾಯಿ ಬಂದಂಗ ಯಾಕೆ ಮಾತಾಡ್ತೀವ ಅಂತೀನಿ. ಆಗ ಅಷ್ಟೆಲ್ಲ ಬಟ್ಟೆ ನೋಡಿದ್ರು ನಮ್ಮ ಅಪ್ಪನ ಒಂದು ಗುಂಡೆ ಬಟ್ಟೆ ನೋಡ್ದಂಗ ತಿಳ್ಕೊಂಡಿನಿ.
ಏ ಡಾಕ್ಟರ್ ಸಾಹೇಬ ಬೂಟ್ ಅಲ್ವ ಇದು ತೆಲಿ ಮೇಲೆ ಒಂದು ಕತ್ತು ಬರ್ತೈತಿ ನಿಗಿಗೆ ಯಾಕೋ ಚೆನ್ನ ಚೆನ್ನ ಅಂದ್ರೆ ಏನು ಕಣ್ಣಾಗ ಇಲ್ಲ ಈಗ ನನ್ನ ಕಣ್ಣಾಗ ತಿದ್ದಿದ್ರ ಹಿಂಗ್ಯಾಕೆ ಮಣ್ಣು ತಿರ್ಕೊಂಡ್ ವಿದ್ಯಾರ್ಥಿಗಳು ಇವ್ರ ಅಪ್ಪನ ದೊಡ್ಡ ಸ್ಥಿತಿ ಬೇಯಿಸಿ ಮಗಳು ಎಲ್ಲ ಹೊಲ ಮನಿ ತಗೊಂಡು ಕರ್ಕೊಂಡ್ ಕುಂತ್ರಿ ಅಂದ್ರ ಅಂದ್ರೆ ನಿನಗೇನ್ ಹೇಳೋದೈತಿ ಇವ್ರಪ್ಪ ಹಗರಿಲ್ಲ ಅವ ಇಲ್ಲಿ ಉಡಾಳ ಅವ್ನು ಬಡ್ರು ಚಂಡ್ ಮುರಿದ ಕಳಿಸ್ಕೊಟ್ಟಿದ್ದ ಇಟ್ಟು ಬಡ್ರು ಚಂಡ್ ಮುರಿದ ಈಗೊಂದು 4 ದನ ಮಾಡಿಕೊಟ್ಟಿದ್ಪ ಇಟ್ಟು ಅದನ್ನ ತಿಳ್ಕೊಂಡ ಎಲ್ಲಾರ ಚಲೋ ಮೇಸ್ಕೊಂಡ್ ಮಳೆ ಮಾಡ್ಬೇಕಲ್ಲ ಇಟ್ಟು ತುಡುಗಲೆಲ್ಲ ಮೇಸಾಕಿ ಇನ್ನೊಬ್ರು ಹೊಲದಾಗ ನಿನ್ನಂತ ಬಡ್ಬಿಟ್ಟಿರ್ಬೇಕಲ್ಲ ಈಗ ತುಡುಗ ನೋಡಿದವನ ಮತ್ತೇನು ಮಾಡ್ತಾಳ ಕಳ್ಳಾಚಕ ಇಲ್ಲಿ ಎಲ್ಲಿ ಬೇಕು ಅಲ್ಲೇ ಹೊಡೆದ್ಬೇಕಾ ಎಣ್ಣೆ ಮೇಲ್ಕಾರ ಶಿವನ ಪಾದನ ಸೇರಿಬಿಟ್ಟು ನೋಡಪ್ಪ ಎಲ್ಲ ಈಗ ದೇವ ಬಡವರ್ಗೈತೆ ಶೇಂಗಾ ಊಟಿ ಮಾಡ್ಕೊಂತ ಜಲ್ಲತ್ತಾಳು ಅಲ್ಲ ಈ ಡಾಕ್ಟರ್ ಬರೀ ನೀರಾಗ ಸುತ್ತ ನೀವು ಜಗಳ ಹೋಗ್ತೈತಿ ನಂದ ಬರೀ ಸೂಜಿ ಹಿಡಿದು ಹೋಗ್ತೈತಿ ನಿಂದು ನೋಡ ಚೆನ್ನಿ ನಾ ಯಾರಿಗೂ ಲಾಗ ಹಾಕವಲ್ಲ ಯಾರಿಂದ ಹಾಕಿಸ್ಕೊಳ್ಳವನು ಅಲ್ಲ ನಮ್ದೇನ ಕಾಂತ ಮಠ ಕುಡಿ ಒಟ್ಟ ಟೈಟ್ ಆಗೋಮಟ ಕುಡಿದು ಮತ್ ಕಡಿಮೆ ಮುಂದ್ ಬೇಕಲ್ಲ ಮತ್ತೊಂದ್ ಸೊಂಟದಾಗ ಇಟ್ಕೊಂಡ ಎಲ್ಲಾರ ದಬ್ಬ ಹಾಕೊಂಡ್ ಏನಾರ ಬೀದ್ ಅಂತ ತಿಳ್ಕೊಂಡ ನಿಜ ಹೆಚ್ಚಾಗ ನೀವೇನಾರ 8 ನೆಗಲ ಹಾಯ್ತಾನ ಜಕ್ಷರು ನಾವೇ ನಿಲ್ಸೋರಿ ಮಗಾನ ನಾವು ಏನ್ ಮಾತಾಡ್ತೀವಿ ಬಂದ ಏನ್ ಮಾತಾಡೋದು ಏನೈತಿ ನಾವ್ ನೋಡ್ತೀನಿ ಯಾರಿಂದನೂ ಹಾಕಿಸ್ಕೊಳ್ಳೋರಲ್ಲ ಯಾರಿಗೂ ಹಾಕಾರನು ಅಲ್ಲ ನಮ್ದೇನ ಈ ಕಡೆ ಹೋಗುವಾಗ ಗೌಡ್ರದು 2 ನಂಬರ್ ಒಯ್ಯುದು ಆ ಕಡೆ ಬರುವಾಗ ಏನೈತಿ 1 ನಂಬರ್ ತರೋದು ಊಟ ನೋಟ್ ಯಾವಾರದು ಮಾಡತ್ತೀನ ಯಾಕೆ ಮಾಡ್ಲು ಡಾಕ್ಟರ್ ಸಾಹೇಬ ಎಲ್ಲ ಯಾವಾರ ಗೌಡದಪ್ಪ ನಾವೇನ ಅವನ ಕಂಠ ಹಿಡ್ದವ್ರ ನಾವ್ ಹೊಡ್ಯಾವ್ ಹೊಟ್ಟ ನಾವ್ ಬಾರ್ಲಿ ಅಂದ್ರೆ ಬರುದು ಹೋಗ್ರಲಿ ಅಂದ್ರೆ ಹೋಗುದು ಅದಿರ್ಲಿ ಅದ್ ದೌಡ್ ಗಾಡಿ ಹಾಕೊಂಡ್ಲಕ್ಕಾನು ಯಪ್ಪ ಅದ್ರ ದಿಕ್ಕಿಗೆ ದೊಡ್ಡ ನಮಸ್ಕಾರನ ಮಾಡಿ ಬಂದನ್ನ ಯಾಕಂದ್ರ ಮೊನ್ನೆ ಸೇಟು ಹೇರ್ಕೊಂಡ ಹೊಂಟಿಲ್ಪ ಅವನವನ್ ಎದುರಿಗೆ ರೇಡ್ ಹಾಕಿರಪ್ಪ ರೇಡ್ ಹಾಕಿ ಅವರು ಎರಡು ಕೈಕಲ್ ಬೇರೆ ಬಿಡ್ಬೇಕಲ್ಲ ಬಹಳ ಸೋ ಮಕ್ಳ ಅವರು ಲಾಸ್ಟ್ ಬಂದು ಮುಕ್ಳಿ ಮೇಲೆ ದಾಟ್ ದೊಡ್ಡ ನಮಸ್ಕಾರ ಹಾಕಿರ ಬಂದ್ ಬಿಟ್ಟ ಒಟ್ಟ ನಿಮ್ಮಂತ ದಗನೇನಂತ ಕಾಣ್ತೈತಿ ನನಗ್ಯಾಕೆ ತಗದಿಲ್ಲ ಮೊದಲು ನೀನು ಮದುವೆ ಆಗೋದನ್ನ ನಾನು ದೊಡ್ಡ ತಗದೀಗ ಅದಕ್ ನಂದು ಒಪ್ಪಿಗೆ ಐತಿ ನೋಡಪ್ಪ ಅದಿರ್ಲಿ ಆ ಗೌಡಿ ಎಲ್ಲಿ ಇರ್ಬೋದು ಈಗ ಯಾಕಪ್ಪ ನೀನು ತಿರ್ಗಾ ಮುರ್ಗ ಹೊಳ್ಳಾಳೆ ಗೌಡ ಸುದ್ದಿಗೆ ಬರತ್ತಿಲ್ಲ ಯಾಕಿಲ್ಲಪ್ಪ ದೋತ್ ಅಂತ ಕೇಳಿದ್ನೆ ತಪ್ಪು ತಿಳ್ಕೊಬೇಡ ಗೌಡನ ಕಾರವಾರ ಏನ್ ಕೇಳ್ತೀವೋ ಮರಯ ಆ ಯಮುನಾನಿ ಕಳಿಸಿದ ಯಮುನಾನಿ ಕರ್ಸಾನ ಹೋಗಿ ಏನ ಪೊಲೀಸರ ಮನ್ಯಾಗ ತಪ್ಪಿಸ್ಕೊಂಡ್ ಕುಂತಾನು ಆ ಶಕ್ತಿ ಇದಲ್ಲ ಅವ್ನ ಯಮುನಾನಿ ಕರ್ಕೊಂಡ್ ಕೆಟ್ಟ ಕರ್ಕೊಂಡ ಆಕಿನ ಅವನ ಕಡಿಯಾಗ ಅಡ್ಡಾಡತಾನ ನೋಡು ಯಮ್ನಾಚಿಲ್ಲ ಆ ಗೌರ್ ಕಳ್ಸಿದ ಗೌಡಂದು 1 ಯಾವಾರೋ 2 ಯಾವಾರೋ ಗೌಡನಂತ ಸುಮಾರು ಹುಡುಕೊಂಡು ಹೊರಸುವುದು ಏನ ಆ ಶಿವಶಕ್ತಿರ ಅಷ್ಟಿ ಹಾಳು ಮಾಡಿದ ಅಲ್ಲಿಂದ ಅವ್ರದ್ದು ಜೋಳದ ಗೂಡು ಬೆಂಕಿ ಇತ್ತು ಅಲ್ಲಿಂದ ಗಂಗಾಮಣ ಕೆಲಸ ಪ್ರಯತ್ನ ಪಟ್ಟು ಅಲ್ಲಿಂದ ಶಿವನ್ ಕಾಣಿಕೆ ಅಟ್ಟೆಲ್ಲ ಸಾಲ್ಬೇಕ ಶಕ್ತಿನೂ ಜೈಲ್ ಕಳಿಸಬಿಟ್ಟು ಮರಯ್ಯ ಮಸ್ಲತ್ ಮಾಡಿಕಾರ ಜೈಲ್ ಕಳಿಸ್ಕಾರ ಸುಮ್ಮಿರ್ಬೇಕಲ್ಲ ಯಮುನಾನಂದು ಕೆಡ್ಸಿದ ಮತ್ತೇನ್ ಮಾಡ್ತೀವಿ ಯಮುನಾನ್ ಕೆಡ್ಸಿದ ಸುಳ್ಳು ಐತಿಗ ನಾಗ ಹೊರಗೆ ಬಂದಿದ್ಪ ಶಕ್ತಿ ಬಿಡುಗಡೆ ಆಗಿ ಡೈರೆಕ್ಟ್ ಹೋಗೋಣ ಅಶೋಕ್ ಲಾಡ್ಜ್ನಾಗಿದ್ದ ಸುಳ್ಳು ಐತಿ ಯಾರನ್ನ ಇವ್ರಪ್ಪ ತಲಾಟಿ ನಾಗರಾಜ್ ವಿಲನ್ ಇಬ್ರು ಗುಂಡ್ ಹೊರ ಸಾಯ ಹೊಡ್ತಾನವ ತಡ್ಕೋ ಚೆನ್ನವ ಯಾಕೆ ಹಾಕಿ ನಿಮ್ಮ ಅಪ್ಪ ಸತ್ತಾನಲ್ಲೋ ಈ ಸದ್ಯ ಹೋಗಿ ಆ ಗೌಡನ್ ಕೈ ಬರ್ತಾನ ನಿಮ್ಮ ನಕ್ಕೊಂತ ಇಲ್ಲ ನಕ್ಕೊಂತ ಈ ಚೆನ್ನ ಕೈ ಬೇಡ ಮದುವೆ ಆಗ್ಬೇಡ ನಾ ಇಷ್ಟ ನಿನ್ನ ಪ್ರೀತಿ ಮಾಡಿ ಸುಳ್ಳು ಅಂತ ತಿಳ್ಕೊಂಬೇಡ ನಾ ಈಗ ಬರ್ಲ ನಮ್ಮ ಅಪ್ಪನ ಕೊಲ್ಲ ಶಕ್ತಿ ಯಾರಿಗೆ ಬಿಡಿ ಪ್ರೀತಿಯ ಕಾರ್ಯ ನೋಡ್ಲೆ ಹುಚ್ಚಿಯ ಆ ಕಚ್ಚೆ ಕರ್ಮ ಮಾಡಿದ ನಿಮ್ಮ ಅಪ್ಪ ಎದ್ರ ಸಂಬಂಧ ಆಗತ್ತಿ ನಿಮ್ ಪುಣ್ಯ ಡಾಕ್ಟರ್ ಒಂದ್ ಸ್ವಲ್ಪ ನಗಲ್ಲ ನೀ ಆಯ್ತು ನೀನು ಕಿಲಾರಿ ಗಂಡಲ್ಲ
ಬಾ ನೋಡ್ರಿ ಇಬ್ರು ಕೂಡ ಮದುವೆಗೆ ಬಂದ್ಬಿಡೋನು ನಡೆಯಲ್ಲ ಹೋಗಿ ಮದುವೆ ಆ ಕಡೆ ಹೋಗುನು ಮದುವೆ ಮಾಡ್ಕೊಂಡು ಬೆಂಗಳೂರು ವಿಧಾನಸೌಧದಲ್ಲಿ ಅಲ್ಲೇ ನೋಡ್ರಿ. ಹತ್ತ ಬಾರ ನನ್ನ ಹೊಂಡ ತೋರಿಸ್ತೀನಿ ಈಗಲಂಡ ಹಂದ ಬಾರ ನನ್ನ ಹೊಂಡ ತೋರಿಸ್ತೀನಿ ಈಗಲಂಡ ಈ ಅಡಿಯ ಬಾಳಮಲ್ಲ ನಾನಂದೇ ಚಂದವನ್ನ ಈ ಅಡಿಯ ಬಾಳಮಲ್ಲ ನಾನಂದೇ ಚಂದವನ್ನ ಬಾ ದೇವಸ್ಥಾನಕ್ಕೂ ಆ ಕಡೆ ಮದುವೆ ಆ ಕಡೆ ಹೋಗಿ ಬಂದು ಬಾ ಕುಕ್ಕಡ ಕೂಳಾಡಿ ಎಲ್ಲ ಕೊಡೋದು ಹೋಗಿ ಬರೋದು ನಡಿ. ಮಲ್ಲನಗೌಡ ಪಾಟೀಲ್ ಇವ್ರು ಕೂಡ 100 ರೂಪಾಯಿ 1 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ 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 ಧನ್ಯವಾದ. ಹೌದಣ್ಣ ಈಗಲೇ ಬಂದೆ. ಏನು ಹೋಯ್ತಣ್ಣ ಈಗ ಬಂದಿಯಾ? ಹಾ ಅತ್ತಿಗೆ ಈಗಲೇ ಬಂದೆ. ನಿಮ್ಮ ಮುಖಕಮಲ ಕಾಣಬೇಕೆಂದು ಬಹುದಿಂದ ಆಸೆ ಇಟ್ಟುಕೊಂಡು ಈಗಲೇ ಓಡಿ ಬಂದೆ. ಇವರು ಡಾಕ್ಟರ್ ಅಲ್ಲ ಅಣ್ಣಯ್ಯ, ಇವರು ನಮ್ಮ ಮಾವ ಅಂದರೆ ಯಮುನೆ ಅಣ್ಣ. ಈ ಡಾಕ್ಟರ್ ಸಿಬಿಐ ಆಫೀಸರ್ನೇ. ಹೌದಣ್ಣ. ಅಷ್ಟೇ ಅಲ್ಲಣ್ಣ, ನಮ್ಮ ಮಾವನೂ ಹೌದು. ಹೌದೇನು ಸಾಹೇಬ್ರೆ? ಹೌದು ಶಿವ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಅಂದು ಡಕಾಯಿತರ ಕೈಯಲ್ಲಿ ಸತ್ತು ಹೋದ ಚಂದ್ರುವಿನ ಮಗನೇ ಈ ಬಸ್ಸು. ಇವನ ತಂಗಿಯೇ ನನ್ನ ಹೆಂಡತಿ ಯಮುನಾ. ಶಕ್ತಿ ಇಲ್ಲಿ ತನಕ ಈ ವಿಷಯವನ್ನು ನಮ್ಮ ಮುಂದೆ ಹೇಳಿಲ್ಲ. ಅದನ್ನು ಬಚ್ಚಿರಬೇಕಾಗಿತ್ತಮ್ಮ. ನಾನು ಆ ಡಕಾಯಿತರ ಬೆನ್ನೆತ್ತಿ ಅವರು ಎಲ್ಲ ಮಾಡಿದ ಹೊಲಸು ಕಾರ್ಯಗಳನ್ನು ಟೇಪ್ ಮಾಡಿ ಇಟ್ಟುಕೊಂಡ ನಂತರವೇ ಅವರನ್ನು ಯಮನ ದಾರಿ ಇಳಿಸಬೇಕಾಯ್ತಮ್ಮ. ಹಾಗಾದರೆ ನನ್ನ ಸೊಸೆಯನ್ನು ಕರೆದುಕೊಂಡು ಬರಲಿಲ್ಲವೇ? ಬರಬೇಕನ್ನುವಷ್ಟರಲ್ಲಿ ತನ್ನ ಗುಂಡಿಗೆ ತಾನೇ ಬಲಿಯಾದಳು ಶಿವ. ಏನು? ನನ್ನ ಸೊಸೆ ಸತ್ತು ಹೋದರೆ? ಅಯ್ಯೋ ದುರ್ದೈವವೇ! ಒಡಲು ಹೋದು ಮತ್ತೆ ಒಂದಾದ ನಮ್ಮ ಸಂಸಾರ ಸುಖದ ಸುಪ್ಪತ್ತಿಗೆ ಸೇರಿ ತಂದರೆ ಕೊನೆಗೂ ಈ ರೈತನ ಬಾಳು ಕಣ್ಣೀರಿನ ಗೋಳಾಗಿಯೇ ಹೋಯಿತೆ. ಎಂದು ಸಹಿಸಲಿ ಈ ಕಷ್ಟವನ್ನು? ಎಂತಾದರೂ ಸಹಿಸಬೇಕನ್ನ, ಅದು ನಮ್ಮ ಪ್ರಾರಬ್ಧ ಕರ್ಮವೇ ಹೌದು. ಆಗಲಿ ಶಕ್ತಿ, ನಿನ್ನ ಸಂತೋಷ. ಇನ್ನಾದರೂ ಸಿಡಿದೆದ್ದ ಶಿವಶಕ್ತಿಯರ ಈ ಸಂತೋಷ ಶಿವನ ಕೃಪೆಯಾಗಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳೋಣ. ಅಂತೂ ನಮ್ಮನ್ನೆಲ್ಲ ಒಂದು ಆ ದೇವಿಗೆ ನಮ್ಮ ನಮಸ್ಕಾರ. ಮಗಳು ಪರಿಮಳವ ಸೂಸುತ್ತೀನಿ ಗೀರು ತುಂಬಿಗಳು ರಸಗಂಡೆ ಹಾರುತ್ತೀನಿ ಗೀರು ಚಕ್ಕುರುವೆ ಪುರುಷಿದ್ದಾರೂಢ ಉದಯವಾಯಿತೇವೆ ಸ್ವಾಮಿಗೆ ಮಗಳು ಪರಿಮಳವ ಸೂಸುತ್ತೀನಿ
Thank you.